ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ದುರ್ಯೋಧನ ತುಂಬ ಹೆದರಿದಂತಹ ಧೃತರಾಷ್ಟ್ರನಿಗೆ ಸಮಾಧಾನವನ್ನ ಮಾಡ್ತಾ ಇದ್ದಾನೆ. ಸಮಾಧಾನವನ್ನ ಮಾಡ್ತಾ, ನಾವು ಯುದ್ಧವನ್ನ ಮಾಡಲಿಕ್ಕೆ ಸಮರ್ಥರೇ ಇದ್ದೇವೆ, ನಾವೇನು ಹೆದರು ಪುಕ್ಕಲರ, ಇಲ್ಲಿ ನಮಗೇನ್ ಭಯ ಇತ್ಯಾದಿಗಳೇನಿಲ್ಲ. ನನ್ನ ಜೊತೆಯಲ್ಲಿರತಕ್ಕಂತಹ ಒಬ್ಬೊಬ್ಬ ರಾಜರುಗಳು ಪಾಂಡವರ ಸೈನ್ಯವನ್ನ ಸೋಲಿಸಲಿಕ್ಕೆ ಸಮರ್ಥರೇ ಇದ್ದಾರೆ. ನನಗೋಸ್ಕರವಾಗಿ ಅಗ್ನಿ ಪ್ರವೇಶ ಮಾಡ್ತಾರೆ, ಸಮುದ್ರಕ್ಕೆ ಬೀಳ್ತಾರೆ. ತಿಳ್ಕೊಳ್ಬೇಕು, ನೀನು ಸುಮ್ಮನೆ ದುಃಖ ಪಡಬೇಡ. ನಿನ್ ನೋಡಿ ನಗ್ತಾರೆ. ಯಾಕೆ ನಮ್ಮನ್ನೆಲ್ಲ ಸಪೋರ್ಟರ್ಸ್ ಆಗಿ ಇಟ್ಕೊಂಡು ಧೃತರಾಷ್ಟ್ರ ಯಾಕೆ ಹೀಗೆ ಅಳ್ತಾ ಇದ್ದಾನೆ ಅಂತ ನೋಡಿ ನಗ್ತಾರಪ್ಪ. ಜೇತುಂ ಸಮಗ್ರಾಂ ಸೇನಾಮೆ ವಾಸವೋಪಿ ನ ಶಕ್ನುಯಾತ್ ಹಂತುಮಕ್ಷಯ್ಯ ರೂಪೇಯಂ ಬ್ರಹ್ಮಣೋಪಿ ಸ್ವಯಂ ಭುವಃ ಯುಧಿಷ್ಠಿರಃ ಪುರಂ ಹಿತ್ವಾ ಪಂಚಗ್ರಾಮಾನ್ ಪ್ರಯಾಚತೆ ಭೀತೋ ಹಿಮಾಮಕಾತ್ ಸೈನ್ಯಾತ್ ಪ್ರಭಾವಾಚ್ಚೈವ ಮೇ ವಿಭೋ ಸಮರ್ಥಂ ಮನ್ಯಸೇ ಯಚ್ಚ ಕುಂತೀಪುತ್ರಂ ವೃಕೋದರಂ ತನ್ಮಿಥ್ಯಾ ನ ಹಿಮೇ ಕೃತ್ಸ್ನಂ ಪ್ರಭಾವಂ ವೇತ್ಸಿ ಭಾರತ ಮತ್ಸಮೋಹಿ ಗದಾ ಯುದ್ಧೇ ಪೃಥಿವ್ಯಾಂ ನಾಸ್ತಿ ಕಶ್ಚನ ನಾಸೀತ್ ಕಶ್ಚಿದತಿಕ್ರಾಂತೋ ಭವಿತಾ ನ ಚ ಕಶ್ಚನ ಯುಕ್ತೋ ದುಃಖೋಷಿತಶ್ಚಾಹಂ ವಿದ್ಯಾಪಾರಗತಸ್ತಥಾ ತಸ್ಮಾನ್ನ ಭೀಮಾನ್ನಾನ್ಯೇಭ್ಯೋ ಭಯಂ ಮೇ ವಿದ್ಯತೆ ಕ್ವಚಿತ್ ದುರ್ಯೋಧನ ಸಮೋ ನಾಸ್ತಿ ಗದಾಯಾಮಿತಿ ನಿಶ್ಚಯಃ ಸಂಕರ್ಷಣಸ್ಯ ಭವನೆ ಯತ್ತದೈನಮುಪಾವಸಂ ಯುದ್ಧೇ ಸಂಕರ್ಷಣ ಸಮೋ ಬಲೇನಾಸ್ತ್ಯಧಿಕೋ ಭುವಿ ಗದಾ ಪ್ರಹಾರಂ ಭೀಮೋ ಮೇ ನ ಜಾತು ವಿಷಖೇದ್ಯುಧಿ ಏಕಂ ಪ್ರಹಾರಂ ಯಂದದ್ಯಾಂ ಭೀಮಾಯ ಋಷಿತೋ ನೃಪ ಸ ಏವೈನಂ ನಯೇದ್ಘೋರಃ ಕ್ಷಿಪ್ರಂ ವೈವಸ್ವತಕ್ಷಯಂ ಇಚ್ಛೇಯಂ ಚ ಗದಾಹಸ್ತಂ ರಾಜನ್ ದ್ರಷ್ಟುಂ ವೃಕೋದರಂ ಸುಚಿರಂ ಪ್ರಾರ್ಥಿತೋ ಹ್ಯೇಷ ಮಮ ನಿತ್ಯಂ ಮನೋರಥಃ ಗದಯಾ ನಿಹತೋ ಹ್ಯಾಜೌ ಮಯಾ ಪಾರ್ಥೋ ವೃಕೋದರಃ ವಿಶೀರ್ಣಗಾತ್ರಃ ಪೃಥಿವೀಂ ಪರಾಸುಃ ಪ್ರಪತಿಷ್ಯತಿ ಗದಾ ಪ್ರಹಾರಾಭಿಹತೋ ಹಿಮವಾನಿವ ಪರ್ವತಃ ಸಕೃನ್ಮಯಾ ವಿದೀರ್ಯೇತ ಗಿರಿಃ ಶತಸಹಸ್ರಧಾ ಸ ಚಾಪ್ಯೇತದ್ವಿಜಾನಾತಿ ವಾಸುದೇವಾರ್ಜುನೌ ತಥಾ ದುರ್ಯೋಧನ ಸಮೋ ನಾಸ್ತಿ ಗದಾಯಾಮಿತಿ ನಿಶ್ಚಯಃ ತತ್ತೇ ವೃಕೋದರಮಯಂ ಭಯಂ ಯೇತು ಮಹಾಹವೇ ವ್ಯಪನೇಷ್ಯಾಮ್ಯಹಂ ಹ್ಯೇನಂ ಮಾರಾಜನ್ ವಿಮನಾ ಭವ ತಸ್ಮಿನ್ ಮಯಾ ಹತೆ ಕ್ಷಿಪ್ರಮರ್ಜುನಂ ಬಹವೋ ರಥಾಃ ತುಲ್ಯರೂಪಾ ವಿಶಿಷ್ಟಾಶ್ಚ ಕ್ಷೇಪ್ಸ್ಯಂತಿ ಭರತರ್ಷಭ ಭೀಷ್ಮೋ ದ್ರೋಣಃ ಕೃಪೋ ದ್ರೌಣಿಃ ಕರ್ಣೋ ಭೂರಿಸ್ರವಾಸ್ತಥಾ ಪ್ರಾಗ್ಜ್ಯೋತಿಷಾಧಿಪಃ ಶಲ್ಯಃ ಸಿಂಧುರಾಜೋ ಜಯದ್ರಥಃ ಏಕೈಕ ಏಷಾಂ ಶಕ್ತಸ್ತು ಹಂತುಂ ಭಾರತ ಪಾಂಡವಾನ್ ಸಮೇತಾಸ್ತು ಕ್ಷಣೇನೈತಾನ್ ನೇಷ್ಯಂತಿ ಯಮಸಾದನಂ ಸಮಗ್ರಾ ಪಾರ್ಥಿವೀ ಸೇನಾ ಪಾರ್ಥಿವಾನಾನ್ ಧನಂಜಯಂ ಕಸ್ಮಾದಶಕ್ತಾ ನಿರ್ಜೇತುಮಿತಿ ಹೇತುರ್ನ ವಿದ್ಯತೆ ಶರವ್ರಾತೈಸ್ತು ಭೀಷ್ಮೇಣ ಶತಶೋಥ ಸಹಸ್ರಶಃ ದ್ರೋಣದ್ರೌಣಿ ಕೃಪೈಶ್ಚೈವ ಗಂತಾ ಪಾರ್ಥೋಯಮಕ್ಷಯಂ ಪಿತಾಮಹೋಪಿ ಗಾಂಗೇಯಃ ಶಂತನೋ ರಥಿನಾಂ ವರಃ ಬ್ರಹ್ಮರ್ಷಿ ಸದೃಶೋ ಜಜ್ಞೆ ದೇವೈರಪಿ ಸುದುಸ್ಸಹಃ ನಹಂತಾ ವಿದ್ಯತೆ ಚಾಪಿ ರಾಜನ್ ಭೀಷ್ಮಸ್ಯ ಕಶ್ಚನ ಪಿತ್ರಾಪ್ಯುಕ್ತಃ ಪ್ರಸನ್ನೇನ ನಾಕಾಮಸ್ತ್ವಂ ವರಿಷ್ಯಸಿ. ದುರ್ಯೋಧನ ಹೇಳ್ತಾನೆ ನೋಡಿ, ಅಪ್ಪ, ನನ್ನ ಹತ್ತಿರ ಎಷ್ಟು ಸೈನ್ಯ ಇದೆ, ಆ ಸೈನ್ಯವನ್ನ ಗೆಲ್ಲಲಿಕ್ಕೆ ಇಂದ್ರನಿಗೂ ಸಾಮರ್ಥ್ಯ ಇಲ್ಲ.
ಅಷ್ಟು ಮಾತ್ರ ಅಲ್ಲ, ಸ್ವಯಂಭುಗಳಾದ ಚತುರ್ಮುಖ ಬ್ರಹ್ಮದೇವರಿಗೂ ಈ ಸೈನ್ಯವನ್ನ ಸಂಹಾರ ಮಾಡ್ಲಿಕ್ಕಾಗೋದಿಲ್ಲ. ಅವನ ದುರಹಂಕಾರ ಎಷ್ಟಿದೆ ನೋಡಿ. ಸ್ತಬ್ಧೋ ಲುಬ್ಧ ಸುಯೋಧನ ಅಂತ ವಾದಿರಾಜರದ್ದು ಮಾತು. ಮಹಾಲೋಭಿ, ಮಹಾ ದುರಹಂಕಾರಿ. ಅವನ ದುರಹಂಕಾರ ಅವನ ಮಾತಲ್ಲಿ ಕಾಣ್ತಾ ಇದೆ. ಬ್ರಹ್ಮದೇವರಿಗೂ ಸಾಧ್ಯ ಇಲ್ಲ, ಇಂದ್ರನಿಗೂ ಸಾಧ್ಯ ಇಲ್ಲ ಅನ್ನುವ ದುರಹಂಕಾರದ ಮಾತಂತಾನೆ. ಇನ್ನು ಮುಂದೆ ಹೇಳ್ತಾನೆ, ಧರ್ಮರಾಜನಿಗೆ ಇಡೀ ನಗರವನ್ನ ಕೇಳಬೇಕಾಗಿತ್ತು, ರಾಜ್ಯವನ್ನ ಕೇಳಬೇಕಾಗಿತ್ತು. ಇಲ್ಲ, ನನ್ನ ಸೈನ್ಯವನ್ನ ನೋಡಿ, ನನ್ನ ಬಲವನ್ನ ನೋಡಿ ಹೆದರು ಬಿಟ್ಟಿದ್ದಾನೆ. ಏನ್ ಮಾಡ್ತಾನೆ ಹೆದರಿ? 5 ಗ್ರಾಮಗಳನ್ನ ಕೊಡು ಅಂತ ಕೇಳ್ತಾ ಇದ್ದಾನೆ. ಹೇಗಿದೆ ನೋಡು, ಅಣ್ಣ ತಮ್ಮಂದ್ರ 5 ಜನಕ್ಕೆ ಸೇರಿ ಪಂಚಗ್ರಾಮಗಳನ್ನಾದ್ರೂ ಕೊಡು ಅಂತ ಭಿಕ್ಷೆ ಬೇಡ್ತಾ ಇದ್ದಾನೆ. ಆದ್ದರಿಂದ ಬಿಡು ನಿನ್ನ ಭಯವನ್ನ ಅಪ್ಪ. ಭೀಮನ ವೃಕೋದರ, ಭೀಮ ತುಂಬಾ ಬಲಶಾಲಿ ಅಂತ ನೀನ್ ತಿಳಿದಿದ್ದಿ, ಸುಳ್ಳು. ಭೀಮನ ಸಾಮರ್ಥ್ಯದ ಬಗ್ಗೆ ನಿನಗ್ ಗೊತ್ತಿದೆ, ಬಟ್ ನನ್ನ ಸಾಮರ್ಥ್ಯ ನಿನಗ್ ಗೊತ್ತಿಲ್ಲ. ಗದಾಯುದ್ಧದಲ್ಲಿ ನನಗೆ ಸಮನಾಗಿರ್ತಕ್ಕಂಥವ್ರು ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ. ನೋಡಿ, ಭೀಮಸೇನ ಸಮೋ ನಾಸ್ತಿ ಅನ್ನುವ ಶುದ್ಧವಾದ ಮಾತು ದುರ್ಯೋಧನ ಅಂತಾನೆ. ಮತ್ಸಮೋಹಿ ಗದಾಯುದ್ಧೇ ಪೃಥಿವ್ಯಾಂ ನಾಸ್ತಿ ಕಶ್ಚನ. ಅಪ್ಪ, ಇಡೀ ಭೂಮಿಯಲ್ಲಿ ನನಗೆ ಸಮಾನನಾಗಿರ್ತಕ್ಕಂಥವನು ಗದಾಯುದ್ಧದಲ್ಲಿ ಯಾರೂ ಇಲ್ಲ. ಯಾವಾಗ ಯಾರೂ ಇಲ್ಲ ಅಂದ್ರೆ ಈಗಿಲ್ಲ ಅಲ್ಲ, ತ್ರಿಕಾಲಗಳಲ್ಲಿ. ನೆನ್ನೆ ಯಾರೂ ಇಲ್ಲ, ಇವತ್ಯಾರೂ ಇಲ್ಲ, ನಾಳೆ ಯಾರೂ ಬರೋದಿಲ್ಲ, ಹಿಂದೆ ಮುಂದೆ ಈಗ ಯಾವ ಕಾಲಗಳಲ್ಲಿಯೂ ಇಲ್ಲ. ನಾನು ಬಹಳ ಕಷ್ಟಪಟ್ಟು ಬೆಳೆದಿದ್ದೇನೆ, ಒಳ್ಳೆ ವಿದ್ಯೆಯನ್ನ ಪಡೆದಿದ್ದೇನೆ ಗದಾಯುದ್ಧದ ವಿಷಯದಲ್ಲಿ. ಇವಾಗ ಕೇಳ್ತಾ, ಭೀಮನಿಂದನಾಗ್ಲಿ ಅಥವಾ ಬೇರೆ ಇನ್ಯಾರಾಗ್ಲಿ, ಅವ್ರು ಯಾರಿಂದಲೂ ಕೂಡ ನನಗೆ ಭಯ ಅಂತನ್ನೋದು ಇಲ್ಲ. ಖಂಡಿತವಾಗ್ಲೂ ನನಗೆ ಅವರಿಂದ ಭಯ ಇಲ್ಲ. ಏನಕ್ಕೆ ಭಯ ಇಲ್ಲ ಅಂತಂದ್ರೆ, ನನಗೆ ಸಮಾನನಾಗಿರ್ತಕ್ಕಂಥವರು, ನನಗೆ ಸಮಾನವಾಗಿ ಯುದ್ಧವನ್ನ ಮಾಡತಕ್ಕಂಥವರು ಯಾರೂ ಇಲ್ಲ. ನಿನಗದು ಗೊತ್ತಿಲ್ಲ ಅಪ್ಪ. ನನ್ನ ಮಹಾತ್ಮ್ಯವನ್ನ, ನನ್ನ ಬಲವನ್ನ ನೀನ್ ತಿಳ್ಕೊಳ್ಬೇಕು. ದುರ್ಯೋಧನನಿಗೆ ಸಮಾನನಾದವನು, ಮತ್ತೆ ಮತ್ತೆ ಅದೇ ಹೇಳ್ತಾನವನು, ಯಾರೂ ಇಲ್ಲ. ಸಂಕರ್ಷಣ, ಕೃಷ್ಣನ ಅಣ್ಣನಾದ ಬಲರಾಮನ ಮನೆಯಲ್ಲಿ ಓದಿ ಬಂದವನು ನಾನು. ಅವರೇ ಹೇಳ್ತಾರೆ, ಯುದ್ಧದಲ್ಲಿ ಮತ್ತು ಬಲದಲ್ಲಿ ಸಂಕರ್ಷಣನಿಗೆ ಅಂದ್ರೆ ಬಲರಾಮನಿಗೆ ಸಮನಾದವನು ಯಾರೂ ಇಲ್ಲ, ಅಥವಾ ಬಲರಾಮನಿಗಿಂತ ಉತ್ತಮನಾದವನು ಯಾರೂ ಇಲ್ಲ. ಅಂತಹವನ ಶಿಷ್ಯ ನಾನು. ಹಾಗಿರ್ಬೇಕಾದ್ರೆ ಯಾವನೋ ಭೀಮನಿಂದ ನನಗೇನಕ್ಕೆ ಭಯ? ನಾನು ಗದೆಯಿಂದ ಒಂದು ಏಟು ಕೊಟ್ರೆ ಭೀಮನಿಗೆ ಅದನ್ನ ಖಂಡಿತವಾಗ್ಲೂ ತಡ್ಕೊಳ್ಲಿಕ್ಕಾಗೋದಿಲ್ಲ. ಅವನು ಹೇಳ್ತಾನೆ ನೋಡಿ, ನಾನು ಕೋಪ ಮಾಡಿಕೊಂಡು ಭೀಮನಿಗೆ ಒಂದು ಏಟನ್ನ ಕೊಟ್ರೆ ಅವನು ಸತ್ತೇ ಹೋಗ್ತಾನೆ, ಯಮನ ಮನೆಗೆ ಹೋಗ್ಬಿಡ್ತಾನೆ ಅವನು. ಆದ್ದರಿಂದ ನನ್ನ ಎದುರಿಗೆ ಬಂದು ನಿಂತ್ಕೊಳ್ಳಿ ಭೀಮ, ನಾನ್ ತುಂಬಾ ವೆಯ್ಟ್ ಮಾಡ್ತಿರೋದು ಅದೇ. ಭೀಮ ನನ್ನ ಎದುರಿಗೆ ಬರ್ಬೇಕು, ನಾನು ಅವನನ್ನ ಹೊಡೆದು ಕೊಲ್ಲಬೇಕು. ಆದ್ದರಿಂದ ನನ್ನ ಗದೆಯ ಏಟನ್ನ ತಿಂದು ಭೀಮ ಕೈಕಾಲನ್ನು ಮುರ್ಕೊಂಡು ಸತ್ತು ಬೀಳ್ತಾನಲ್ಲ, ಅದನ್ನ ನೋಡಿ ಸಂತೋಷ ಪಡ್ಬೇಕು ನಾನು. ಅಪ್ಪ, ಇವನು ಹೇಳೋದು ನೋಡಿ ಮಾತು, ನನ್ನ ಗದಾ ಪ್ರಹಾರಕ್ಕೆ ಎಷ್ಟು ಬಲ ಇದೆ ಅಂತಂದ್ರೆ, ನಾನು ಒಂದು ಸಲ ಗದೆ ಹಿಡಿದು ಹೊಡೆದೆ ಅಂದ್ರೆ ಇಡೀ ಹಿಮಾಲಯ ಪರ್ವತ 100 ಪೀಸ್ಗಳಾಗಿ ಬಿದ್ದೋಗತ್ತೆ. ಆದ್ದರಿಂದ ಭೀಮನಿಂದ ಯಾವ ಭಯ ಇದೆ ನಮಗೆ? ನನಗಿಷ್ಟು ಬಲ ಇದೆ ಅಂತ ಭೀಮನಿಗೂ ಗೊತ್ತು, ಕೃಷ್ಣನಿಗೂ ಗೊತ್ತು, ಅರ್ಜುನಂಗೂ ಗೊತ್ತು. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಗದಾಯುದ್ಧದಲ್ಲಿ ದುರ್ಯೋಧನನಿಗೆ ಸಮಾನನಾದವನು ಯಾರೂ ಇಲ್ಲ. ಇದು ಕನ್ಫರ್ಮ್.
ಆದ್ದರಿಂದ ಬಿಟ್ಟು ಬಿಡು ಭಯ. ಯುದ್ಧದಲ್ಲಿ ನಾನು ಭೀಮನನ್ನ ಕೊಂದೇ ಕೊಲ್ತೇನೆ, ಇದು ಖಂಡಿತ. ನೀನ್ ದುಃಖ ಪಡಬೇಡ. ಭೀಮ ಒಂದ್ಸಲ ಸತ್ತೋದ ಅಂದ್ರೆ ಅರ್ಜುನ ಯಾವ ಲೆಕ್ಕ? ಮಹಾರಥರು ತುಂಬಾ ಜನ ಇದ್ದಾರೆ. ಕ್ಷೇಪ್ಸ್ಯಂತಿ, ಅರ್ಜುನನ ಎತ್ತಿ ಬಿಸಾಕ್ಬಿಡ್ತಾರೆ. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಕರ್ಣ, ಭೂರಿಶ್ರವ, ಪ್ರಾಗ್ಜ್ಯೋತಿಷ ನಗರದ ಭಗದತ್ತ, ಶಲ್ಯ, ಸಿಂಧುರಾಜನಾಗಿರ್ತಕ್ಕಂತಹ ಜಯದ್ರಥ, ಇವರೆಲ್ಲ ಎಂಥ ಅತಿರಥ ಮಹಾರಥರು. ಒಬ್ಬೊಬ್ಬರು ಪಾಂಡವರನ್ನ ಕೊಂದಾಕಿ ಬಿಡ್ಲಿಕ್ಕೆ ಮಹಾಸಮರ್ಥರು. ಒಬ್ಬೊಬ್ರು ಅವರೆಲ್ಲ ಒಂದೇ ಕಡೆ ಇದ್ರೆ, ಅವರೆಲ್ಲ ನಮ್ಮ ಪಾರ್ಟಿಗೆ ಬಂದು ಸೇರಿಬಿಟ್ರೆ ಏನ್ ವೈಭವ, ಏನ್ ಕಥೆ, ಅರ್ಥ ಮಾಡ್ಕೋ. ಅರ್ಜುನನನ್ನ ಈಸಿಯಾಗಿ ಸೋಲಿಸ್ಬಹುದು. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾ, ಇವರೆಲ್ಲ ಒಂದೊಂದು ಬಾಣವನ್ನ ಬಿಟ್ರೆ ಅರ್ಜುನ ಸತ್ತು ಹೋಗ್ತಾನೆ ಹೆದರ್ಕೊಂಡು. ನಮ್ಮ ಪಿತಾಮಹ ಗಂಗಾದೇವಿಯ ಮಗ ಗಾಂಗೇಯ, ಶಂತನುವಿನ ಮಗ, ಅವನ ವೈಭವ ಏನು? ದೇವತೆಗಳಿಗೂ ಭೀಷ್ಮರ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅಂದ್ರೆ ಭಯ ಇದೆಯಪ್ಪ. ನಾನು ಸಾಯಬೇಕು ಅಂತ ಅವನು ಇಚ್ಛೆ ಪಡ್ಲಿಲ್ಲ ಅಂದ್ರೆ ಅವನನ್ನ ಕೊಲ್ಲಲಿಕ್ಕೆ ಯಾರಿಗೂ ಸಾಮರ್ಥ್ಯ ಇಲ್ಲ. ಅವಧ್ಯ ಸಾಯೋದೇ ಇಲ್ಲ, ಇಚ್ಛಾಮರಣಿ. ತಂದೆಯ ವರ ಇದೆ, ಪಿತ್ರಾಪ್ಯುಕ್ತ ಪ್ರಸನ್ನೇನ. ಪ್ರಸನ್ನನಾದ ತಂದೆ ಅವನಿಗೆ ವರ ಕೊಟ್ಟಿದ್ದಾನೆ, ಇಷ್ಟ ಬಂದಾಗ ಸಾಯಿ ನೀನು ಅಂತ. ಹೀಗಿರುವಾಗ ನಮಗೇನಿಗೆ ಭಯ? ಬ್ರಹ್ಮರ್ಷೇಶ್ಚ ಭರದ್ವಾಜಾತ್ ದ್ರೋಣೋ ದ್ರೋಣ್ಯಾಮಜಾಯತ ದ್ರೋಣಾಜ್ಜಗ್ನೇ ಮಹಾರಾಜ ದ್ರೌಣಿಶ್ಚ ಪರಮಾಸ್ತ್ರವಿತ್ ಕೃಪಶ್ಚಾಚಾರ್ಯ ಮುಖ್ಯೋಯಂ ಮಹರ್ಷೇರ್ಗೌತಮಾದಪಿ ಶರಸ್ತಂಭೋದ್ಭವ ಶ್ರೀಮಾನವಧ್ಯ ಇತಿ ಮೇ ಮತಿಃ ಅಯೋ ನಿಜಾಸ್ತ್ರಯೋ ಹ್ಯೇತೆ ಪಿತಾ ಮಾತಾ ಚ ಮಾತುಲಃ ಅಶ್ವತ್ಥಾಮ ಮಹಾರಾಜ ಸ ಚ ಶೂರಸ್ಥಿತೋ ಮಮ ಸರ್ವ ಏತೆ ಮಹಾರಾಜ ದೇವಕಲ್ಪಾ ಮಹಾರಥಾಃ ಶಕ್ರಸ್ಯಾಪಿ ವ್ಯಥಾಂ ಕುರ್ಯುಃ ಸಂಯುಗೆ ಭರತರ್ಷಭ ನೈತೇಷಾಮರ್ಜುನಃ ಶಕ್ತಃ ಏಕೈಕಂ ಪ್ರತಿವೀಕ್ಷಿತುಂ ಸಹಿತಾಸ್ತು ನರವ್ಯಾಘ್ರಾಃ ಹನಿಷ್ಯಂತಿ ಧನಂಜಯಂ ಭೀಷ್ಮದ್ರೋಣ ಕೃಪಾಣಾಂಚ ತುಲ್ಯಃ ಕರ್ಣೋ ಮತೋ ಮಮ ಅನುಜ್ಞಾತಶ್ಚ ರಾಮೇಣ ಮತ್ಸಮೋऽಸೀತಿ ಭಾರತ ಕುಂಡಲೇ ರುಚಿರೇ ಚಾಸ್ತಾಂ ಕರ್ಣಸ್ಯ ಸಹಜೇ ಶುಭೇ ತೇ ಶಕ್ತ್ಯರ್ಥೇ ಮಹೇಂದ್ರೇಣ ಯಾಚಿತಃ ಸ ಪರಂತಪಃ ಅಮೋಘಯಾ ಮಹಾರಾಜ ಶಕ್ತ್ಯಾ ಪರಮ ಭೀಮಯಾ ತಸ್ಯ ಶಕ್ತ್ಯೋಪಗೂಢಸ್ಯ ಕಸ್ಮಾತ್ ಜೀವೇತ್ ಧನಂಜಯಃ ವಿಜಯೋ ಮೇ ಧ್ರುವಂ ರಾಜನ್ ಫಲಂ ಪಾಣಾವಿವಾಹಿತಂ ಅಭಿವ್ಯಕ್ತಃ ಪರೇಶಾಂಚ ಕೃತ್ಸ್ನೋ ಭುವಿ ಪರಾಜಯಃ ಅಹ್ನಾಹ್ಯೇಕೇನ ಭೀಷ್ಮೋಯಂ ಪ್ರಯುತಂ ಹಂತಿ ಭಾರತ ತತ್ಸಮಾಶ್ಚ ಮಹೇಶ್ವಾಸ ದ್ರೋಣದ್ರೌಣಿ ಕೃಪಾ ಅಪಿ ಸಂಶಪ್ತಕಾನಾಂ ವೃಂದಾನಿ ಕ್ಷತ್ರಿಯಾಣಾಂ ಪರಂತಪ ಅರ್ಜುನಂ ವಯಮಸ್ಮಾನ್ ವಾ ನಿಹನ್ಯಾತ್ ಕಪಿಕೇತನಃ ತಾನ್ಶ್ಚಾಲಮಿತಿ ಮನ್ಯಂತೆ ಸವ್ಯಸಾಚಿ ವಧೇ ಧೃತಾಃ ಪಾರ್ಥಿವಾಃ ಸ ಭವಾಂತೇಭ್ಯೋ ಹ್ಯಕಸ್ಮಾದ್ ವ್ಯಥತೆ ಕಥಂ ಭೀಮಸೇನೆ ಚ ನಿಹತೆ ಕೋನ್ಯೋ ಯುಧ್ಯೇತ ಭಾರತ ಪಾಂಚಾಲೇಷು ಚ ಭಗ್ನೇಷು ಕೋನು ಸ್ಥಾತುಮಿಹಾರ್ಹತಿ ಪರೇಶಾನ್ ತನ್ಮಮಾಚಕ್ಷ್ವ ಯದಿ ವೇತ್ಥ ಪರಂತಪ ಪಂಚತೆ ಭ್ರಾತರಃ ಸರ್ವೇ ದೃಷ್ಟದ್ಯುಮ್ನೋಥ ಸಾತ್ಯಕಿಃ ಪರೇಶಾಂ ಸಪ್ತಯೇ ರಾಜನ್ ಯೋಧಾಃ ಸಾರಂ ಬಲಂ ಮತಂ ಅಸ್ಮಾಕಂತು ವಿಶಿಷ್ಟಾಯೇ ಭೀಷ್ಮದ್ರೋಣ ಕೃಪಾದಯಃ ದ್ರೌಣಿ ವೈಕರ್ತನಃ ಕರ್ಣಃ ಬಾಕ್ಲಿಕಶ್ಚ ಬೃಹದ್ರಥಃ ಪ್ರಾಗ್ಜ್ಯೋತಿಷಾಧಿಪಃ ಶಲ್ಯಃ ಆವಂತ್ಯೋಥ ಜಯದ್ರಥಃ ದುಶ್ಯಾಸನೋ ದುರ್ಮುಖಶ್ಚ ದುಸ್ಸಹಶ್ಚ ವಿಶಾಂಪತೆ ಶ್ರುತಾಯುಶ್ಚಿತ್ರಸೇನಶ್ಚ ಪುರುಮಿತ್ರೋ ವಿವಿಂಶತಿಃ ಶಲೋ ಭೂರಿಸ್ರವಾಶ್ಚೈವ ವಿಕರ್ಣಶ್ಚ ತವಾತ್ಮಜಃ ಅಕ್ಷೋಹಿಣ್ಯೋಪಿ ಮೇ ರಾಜನ್ ದಶೈಕಾ ಚ ಸಮಾಶ್ರಿತಾಃ
ನ್ಯೂನಾಃ ಪರೇಷಾಂ ಸಪ್ತೈವ ಕಸ್ಮಾನ್ಮೇ ಸ್ಯಾತ್ ಪರಾಜಯಃ. ಬಲಂ ತ್ರಿಗುಣಿತೋ ಹೀನಂ ಯೋಧ್ಯಂ ಪ್ರಾಹ ಬೃಹಸ್ಪತಿಃ ಪರೇಭ್ಯಸ್ತ್ರಿಗುಣಾಚೇಯಂ ಮಮ ರಾಜನ್ ಅನೀಕಿನಿ. ಗುಣಹೀನಂ ಪರೇಶಾಂಚ ಬಹು ಪಶ್ಯಾಮಿ ಭಾರತ ಗುಣೋದಯಂ ಬಹುಗುಣಮಾತ್ಮನಶ್ಚ ವಿಶಾಂಪತೆ. ಏತತ್ಸರ್ವಂ ಸಮಾಜ್ಞಾಯ ಬಲಾಗ್ರ್ಯಂ ಮಮ ಭಾರತ ನ್ಯೂನತಾಂ ಪಾಂಡವಾನಾಂಚ ನಮೋಹಂ ಗಂತುಮರ್ಹಸಿ. ಇತ್ಯುಕ್ತ್ವಾ ಸಂಜಯಂ ಭೂಯಃ ಪರ್ಯಪೃಚ್ಛತ ಭಾರತ ವಿವಿತ್ಸುಃ ಪ್ರಾಪ್ತ ಕಾಲಾನಿ ಜ್ಞಾತ್ವಾ ಪರಪುರಂಜಯಃ. ಎಂಥೆಂಥ ಮಾತು ಬರ್ತಾ ಇದೆ ಅವನ ಬಾಯಲ್ಲಿ. ಬರೀ ಭೀಷ್ಮ ಒಬ್ಬನೇ ಅಲ್ಲ ಅವಧ್ಯ. ಬ್ರಹ್ಮರ್ಷಿಗಳಾದ ಭರದ್ವಾಜರು, ಅವರ ದ್ರೋಣಪಾತ್ರೆ, ಆ ದ್ರೋಣಪಾತ್ರೆಯಿಂದ ಹುಟ್ಟಿದವನು ದ್ರೋಣ, ಭರದ್ವಾಜರ ಮಗ. ಅವರ ಮಗ ಅಶ್ವತ್ಥಾಮ, ಎಲ್ಲ ಅಸ್ತ್ರಗಳನ್ನ ತಿಳಿದವರು. ಆಚಾರ್ಯರು, ಆಚಾರ್ಯ ಮುಖ್ಯರು ಕೃಪಾಚಾರ್ಯರು. ಅವರು ಸಾಮಾನ್ಯರಲ್ಲ, ಗೌತಮರಿಂದ ಹುಟ್ಟಿದವರು. ಶರಸ್ತಂಭದಲ್ಲಿ, ಹುಲ್ಲಿನ ಗಂಟಿನಲ್ಲಿ ಹುಟ್ಟಿ ಬಂದಂತಹ ಮಹಾನುಭಾವರವರು. ಆದ್ದರಿಂದ ಅವರನ್ನೂ ಯಾರಿಗೂ ಕೊಲ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಅಶ್ವತ್ಥಾಮನ ತಂದೆ, ಅಶ್ವತ್ಥಾಮನ ತಾಯಿ, ಅವನ ಸೋದರ ಮಾವ ಕೃಪಾ, ಕೃಪಿ, ದ್ರೋಣ, ಇವರು 3 ಜನ ಅಯೋನಿಜರು. ಆ ಅಯೋನಿಜರು, ಅದರಲ್ಲಿ ದ್ರೋಣ ಮತ್ತು ಕೃಪಾ ಇಬ್ರು ನಮ್ಮ ಪಾರ್ಟಿಲೇ ಇದ್ದಾರೆ. ಇನ್ನು ಅಂಥವರ ಮಗ ಸೋದರಳಿಯನಾದಂತ ಅಶ್ವತ್ಥಾಮ, ಅವನೆಂಥ ಬಲಶಾಲಿ, ಅವ ಕೂಡ ನಮ್ಮ ಪಾರ್ಟಿಲೇ ಇದ್ದಾನೆ. ಆದ್ದರಿಂದ ಇವರೆಲ್ಲರೂ ದೇವತೆಗಳಿಗೆ ಸಮಾನರಾದವರು. ಆದ್ದರಿಂದ ಅಕಸ್ಮಾತ್ ಇವರ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅಂತ ಇಂದ್ರನೇ ಬಂದ್ರು, ಇಂದ್ರನಿಗೆ ದುಃಖವನ್ನ ಕೊಡುವಷ್ಟು ಸಮರ್ಥರು ಇವರೆಲ್ಲ. ಆದ್ದರಿಂದ ಅರ್ಜುನ ಯಾವ ಲೆಕ್ಕ ಇವ್ರ ಮುಂದೆ? ಇವರೆಲ್ಲ ಅರ್ಜುನನನ್ನ ಕೊಂದು ಹಾಕ್ಬಿಡ್ತಾರೆ. ಕರ್ಣ, ಭೀಷ್ಮ, ದ್ರೋಣ, ಕೃಪಾ ಸಾಮಾನ್ಯರ. ಅವರಲ್ಲಿ ನಮ್ ಕರ್ಣ ಇದ್ದಾನಲ್ಲ, ಅವನು ಭೀಷ್ಮ, ದ್ರೋಣ, ಕೃಪಾಚಾರ್ಯರಿಗೆ ಸಮಾನನಾಗಿರ್ತಕ್ಕಂಥ ವ್ಯಕ್ತಿ. ಯಾರು? ನಮ್ಮ ಕರ್ಣ ಅವಧ್ಯರಾದ ಭೀಷ್ಮ, ದ್ರೋಣ, ಕೃಪಾಚಾರ್ಯರಿಗೆ ಸಮಾನನಾಗಿರ್ತಕ್ಕಂಥ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ಪರಶುರಾಮನೇ ಹೇಳಿಬಿಟ್ಟಿದ್ದಾನೆ, ಕರ್ಣ ಬಲದಲ್ಲಿ ನೀನು ನನಗೆ ಸಮಾನ ಅಂತ ಹೇಳಿದ್ದಾನಲ್ಲ. ಹಾಗಿರ್ಬೇಕಾದ್ರೆ ನಮ್ಗೆ ಯಾಕೆ ಟೆನ್ಷನ್? ನೋಡ, ಅವನ ಹತ್ರದಲ್ಲಿ ಸಹಜವಾದ ಕವಚ ಕುಂಡಲಗಳಿತ್ತು. ಇಂದ್ರ ಏನ್ ಮಾಡ್ದ? ಇಸ್ಕೊಂಡು ಹೋದ. ಅದರ ಬದಲಾಗಿ ಏನ್ ಕೊಟ್ಟ? ಶಕ್ತ್ಯಾಯುಧವನ್ನ ಕೊಟ್ಟ. ಅದು ಅಮೋಘ. ಮೋಘ ಅಂದ್ರೆ ವ್ಯರ್ಥ ಅಂತ, ಅಮೋಘ ಅಂದ್ರೆ ವ್ಯರ್ಥ ಅಲ್ಲ. ಅಂತಹ ಶತ್ರುಗಳಿಗೆ ಭಯವನ್ನ ಉಂಟು ಮಾಡುವ ಶಕ್ತ್ಯಾಯುಧ ಇದೆ. ಆ ಶಕ್ತ್ಯಾಯುಧ ಪ್ರಯೋಗ ಮಾಡಿಬಿಟ್ರೆ ಅರ್ಜುನ ಯಾವ ಲೆಕ್ಕ? ಬದುಕೋದಿಲ್ಲ. ಆದ್ದರಿಂದ ಅಪ್ಪ, ನನ್ನ ಕೈಯಲ್ಲಿ ಕರತಲಾಮಲಕ, ಕೈಯಲ್ಲಿರುವ ಹಣ್ಣಿನಂತೆ ನಾನು ಗೆಲ್ತೇನೆ, ಸ್ಪಷ್ಟವಾಗಿ ನಾನು ಗೆಲ್ತೇನೆ. ನಾವು ಗೆಲ್ಲೋದು ಎಷ್ಟು ಕನ್ಫರ್ಮೋ, ಪಾಂಡವರು ಸೋಲೋದು ಅಷ್ಟೇ ಕನ್ಫರ್ಮ್. ಅದಷ್ಟೇ ಕನ್ಫರ್ಮ್. ಅದು ಖಂಡಿತ ಅವರೆಲ್ಲ ಕೊಂದು ಹಾಕ್ಬಿಡ್ತಾರೆ. ಒಂದು ದಿವಸದಲ್ಲಿ ಭೀಷ್ಮಾಚಾರ್ಯರು ಮಿನಿಮಮ್ ಅಂದ್ರೆ 10,000 ಸೈನಿಕರನ್ನ ಕೊಲ್ತಾರೆ, ಮಿನಿಮಮ್. ಇನ್ನು ದ್ರೋಣಾಚಾರ್ಯರು, ಅಶ್ವತ್ಥಾಮ, ಕೃಪಾ ಇವರೆಲ್ಲ ಮಿನಿಮಮ್ ಅಂದ್ರು 10,000 ಜನರನ್ನ ಕೊಲ್ಲಲಿಕ್ಕೆ ಸಮರ್ಥರು ಇವರೆಲ್ಲ. ಅಷ್ಟಲ್ಲ, ಸಂಶಪ್ತಕರಿದ್ದಾರೆ. ಒಂದ ಅರ್ಜುನನ್ನ ನಾವು ಕೊಲ್ಲಬೇಕು, ಇಲ್ಲ ಅರ್ಜುನ ನಮ್ಮನ್ನ ಕೊಲ್ಬೇಕು, ಅಷ್ಟೇ. ಅವರ ದಾರ್ಢ್ಯ ನೋಡಿ ಹೇಗಿದೆ, ಸಂಶಪ್ತಕರ ದಾರ್ಢ್ಯ.
ಒಂದ ನಾವು ಸಾಯ್ಬೇಕು, ಇಲ್ಲ ಅರ್ಜುನ ಸಾಯ್ಬೇಕು, ಆ ಕನ್ಫರ್ಮೇಶನ್ ಇದ್ದಾರೆ ಅವರು. ಅರ್ಜುನನ್ನ ಕೊಲ್ಲೇಬೇಕು ಅಂತ ಅನೇಕ ರಾಜರು ಕಾಯ್ತಾ ಇದ್ದಾರೆ, ವಿಶೇಷವಾಗಿ ಸಂಶಪ್ತಕರು ಕಾಯ್ತಾ ಇದ್ದಾರೆ. ಹೀಗಿರುವಾಗ ಇಂತಹ ಎಲ್ಲರ ಬಲವನ್ನ ಇಟ್ಟುಕೊಂಡು ನಾವ್ಯಾಕೆ ಹೆದರ್ಕೋಬೇಕು? ಭೀಮ ಸತ್ರೆ ಬೇರೆ ಯಾರಿಗೂ ಯುದ್ಧ ಮಾಡೋ ಸಾಮರ್ಥ್ಯ ಇಲ್ಲ. ಪಾಂಚಾಲ ದೇಶದ ಎಲ್ಲ ಸೈನಿಕರು ಸತ್ತು ಹೋದ್ರೆ ಇನ್ಯಾರಿದ್ದಾರೆ ಯುದ್ಧ ಮಾಡ್ಲಿಕ್ಕೆ? ಹೇಳು. 5 ಜನ ಪಾಂಡವರಿದ್ದಾರೆ, ದೃಷ್ಟದ್ಯುಮ್ನ ಇದ್ದಾನೆ, ಸಾತ್ಯಕಿ ಇದ್ದಾನೆ, ಇಷ್ಟೇ 7 ಜನ. ನಮ್ಮಲ್ಲಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಕರ್ಣ, ಬಾಕ್ಲೀಕ, ಬೃಹದ್ರಥ, ಭಗದತ್ತ, ಶಲ್ಯ, ಜಯದ್ರಥ, ದುಶ್ಯಾಸನ, ದುರ್ಮುಖ, ದುಸ್ಸಹ, ಶ್ರುತಾಯು, ಚಿತ್ರಸೇನ, ಪುರುಮಿತ್ರ, ವಿವಿಂಶತಿ, ಶಲ, ಭೂರಿಶ್ರವ, ನಿನ್ನದ್ದೇ ಮಗನಾದಂಥ ವಿಕರ್ಣ. ನೋಡಿ, ಇವ್ರ ಪಾರ್ಟಿನಲ್ಲಿ ಹೆಸರು ಲೆಕ್ಕ ಆಗ್ತಾ ಇದ್ದಾನೆ. ಆದ್ರೆ ಪಾಂಡವರ ಪಾರ್ಟಿಲಿ 7 ಜನ ಅಂದ. ದೃಷ್ಟದ್ಯುಮ್ನ, ಸಾತ್ಯಕಿ 5 ಜನ ಪಾಂಡವರಂತೆ, ಬೇರೆ ಯಾರೋ ಗತಿನೇ ಇಲ್ಲ ಅನ್ನೋ ತರ ಇವಂದೇ ಬಿಲ್ಡಪ್. ಅಷ್ಟು ಮಾತ್ರ ಅಲ್ಲಪ್ಪ, ನನ್ನ ಹತ್ರ 11 ಅಕ್ಷೋಹಿಣಿ ಸೈನ್ಯ ಇದೆ, ಅವ್ರ ಹತ್ರ ಎಷ್ಟಿದೆ? ಬರೀ 7. ಹೀಗಿರ್ಬೇಕಾದ್ರೆ ನಾನೇ ಯಾಕೆ ಸಾಯ್ಲಿ? ಬೃಹಸ್ಪತ್ಯಾಚಾರ್ಯರು ಒಂದು ನೀತಿ ಹೇಳಿದ್ದಾರೆ ನೋಡಿ. ಇವನು ಮಹಾಪಂಡಿತ, ನೀತಿ ಹೇಳ್ತಾನೆ ದುರ್ಯೋಧನ. ಏನದು? ನಮಗಿಂತ 3 ಪಟ್ಟು ಬಲದಲ್ಲಿ ಕಡಿಮೆಯಾಗಿರತಕ್ಕಂತಹ ಶತ್ರುಗಳ ಸೈನ್ಯದ ಜೊತೆ ಯುದ್ಧ ಮಾಡಬೇಕು ಅಂತ ಬೃಹಸ್ಪತ್ಯಾಚಾರ್ಯ ಹೇಳಿದ್ದಾರೆ. ಆದರೆ ನನ್ನ ಸೈನ್ಯ ಶತ್ರುಗಳಿಗಿಂತ 3 ಪಟ್ಟು ಜಾಸ್ತಿ ಬಲ ಇದೆ. ಅವರು ಬಲಹೀನರು, ನಾನು ಬಲಶಾಲಿ. ಹೇಗಿದೆ? ಸುಮ್ಮನೆ ಟೆನ್ಷನ್ ಮಾಡ್ಕೊಂತ ಇದ್ದೆ. ತಲೆ ಕೆಡಿಸ್ಕೊಳ್ಬೇಡ, ನಾನು ಗೆಲ್ಲೋದು ಖಂಡಿತ. ಇಷ್ಟು ಹೇಳಿ ದುರ್ಯೋಧನ ಇನ್ನು ಏನ್ ರೆಡಿ ಮಾಡ್ಕೊಳ್ಬೇಕು ಯುದ್ಧಕ್ಕೆ ಅಂತ ಅನ್ನೋದನ್ನ ಮತ್ತೆ ಪ್ಲಾನ್ ಮಾಡ್ಲಿಕ್ಕಾಗಿ ಸಂಜಯನನ್ನ ಪ್ರಶ್ನೆ ಮಾಡ್ತಾನೆ. ಅಕ್ಷೋಹಿಣಿ ಸಪ್ತಲಬ್ಧ್ವಾ ರಾಜಭಿಸ್ಸಹ ಸಂಜಯ ಕಿಂ ಸ್ವಿದಿಚ್ಛತಿ ಕೌಂತೇಯ ಯುದ್ಧ ಪ್ರೇಪ್ಸುರ್ಯುಧಿಷ್ಠಿರ. ದುರ್ಯೋಧನ ಸಂಜಯನ ಕೇಳ್ತಾನೆ, ಸಂಜಯ, 7 ಅಕ್ಷೋಹಿಣಿ ಸೈನ್ಯ, ಅನೇಕ ರಾಜರುಗಳು, ಇಂತಹ ಸೈನ್ಯದಿಂದ ಕೂಡಿದಂತಹ ಧರ್ಮರಾಜ ಯುದ್ಧ ಮಾಡಬೇಕು ಅನ್ಕೊಂಡಿದಾನಲ್ಲ, ಅವನಿಗೆ ಏನ್ ಮಾಡಬೇಕು ಅಂತ ಅವನ ಸಂಕಲ್ಪ, ಅವನ ಮೈಂಡ್ ಅಲ್ಲಿ ಏನಿದೆ? ಸ್ವಲ್ಪ ಅದನ್ನ ಹೇಳು ನೀನು, ನಾನಿನ್ನೂ ಪ್ಲಾನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಅಂತ ಕೇಳಿದ ಪ್ರಶ್ನೆ. ಸಂಜಯ ಉತ್ತರ ಕೊಡ್ತಾನೆ, ಅತೀವ ಮುದಿತೋ ರಾಜನ್ ಯುದ್ಧ ಪ್ರೇಪ್ಸುರ್ ಯುಧಿಷ್ಠಿರ ಭೀಮಸೇನಾರ್ಜುನೌ ಚೋಭೌ ಯಮಾವಪಿ ನ ಬಿಭ್ಯತಃ ರಥಂತು ದಿವ್ಯಂ ಕೌಂತೇಯ ಸರ್ವಾ ಬಿಭ್ರಾಜಯನ್ ದಿಶಃ ಮಂತ್ರಂ ಜಿಜ್ಞಾಸಮಾನಃ ಸನ್ ಬೀಭತ್ಸು ಸಮಯೋಜಯತ್ ತಮಪಶ್ಯಾಮ ಸನ್ನದ್ಧಂ ಮೇಘಂ ವಿದ್ಯುದ್ಯುತಂ ಯಥಾ ಸಮಂತಾತ್ ಸಮಭಿಧ್ಯಾಯನ್ ಹೃಷ್ಯಮಾಣೋಭ್ಯಭಾಷತ ಪೂರ್ವರೂಪಮಿದಂ ಪಶ್ಯ ವಯಂ ಜೇಷ್ಯಾಮ ಸಂಜಯ ಭೀಭತ್ಸುರ್ಮಾಂ ಯಥೋವಾಚ ತಥಾ ವೈಮ್ಯಹಮಪ್ಯುತ. ದುರ್ಯೋಧನ, ಧರ್ಮರಾಜ ತುಂಬಾ ಸಂತೋಷವಾಗಿದ್ದಾನೆ. ಭೀಮ, ಅರ್ಜುನ, ನಕುಲ, ಸಹದೇವ ಯುದ್ಧ ಮಾಡ್ಲಿಕ್ಕೆ ಅವ್ರಿಗಾರಿಗೂ ಭಯ ಇಲ್ಲ. ಇನ್ನು ಅರ್ಜುನ ದಿವ್ಯವಾದ ರಥ ಇದೆ. ಹೇಗಿದೆ ಅದು? ಮಿಂಚಿನಂತೆ ಇದೆ ಆ ರಥ. ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಅರ್ಜುನ ಅಂದ ನನ್ನ ನೋಡಿ, ಸಂಜಯ ನನ್ನ ನೋಡು, ಯುದ್ಧ ಮಾಡೋ ಮೊದಲೇ ನಾನು ಹೇಗಿದ್ದೇನೆ ನೋಡು, ನನ್ನ ಉತ್ಸಾಹ ನೋಡು, ನಾವೇ ಯುದ್ಧದಲ್ಲಿ ಗೆಲ್ಲೋದು, ನಾವೇ ಗೆಲ್ಲೋದು. ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದ ಅರ್ಜುನ. ದುರ್ಯೋಧನ, ಅರ್ಜುನ ಹೇಗ್ ಹೇಳಿದ್ನೋ ಅದೇ ಕರೆಕ್ಟ್, ಅವರೇ ಯುದ್ಧದಲ್ಲಿ ಗೆಲ್ಲೋದು ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ, ಇದು ಸುಳ್ಳಲ್ಲ.
ಇರೋ ವಿಷಯ ಇದ್ದಾಗ ಹೇಳಿಬಿಟ್ಟ ಸಂಜಯ. ಇಷ್ಟ ಹೇಳಿದ ಮೇಲೆ ದುರ್ಯೋಧನ ಅಂತಾನೆ, ಪ್ರಶಂಸಸ್ಯಭಿನಂದನ್ ಸ್ಥಾನ್ ಪಾರ್ಥಾನ್ ಅಕ್ಷಪರಾಜಿತಾನ್ ಅರ್ಜುನಸ್ಯ ರಥೇ ಬ್ರೂಹಿ ಕಥಮಶ್ವಾ ಕಥಂ ಧ್ವಜಾ. ಆಗ್ಲಿ ಆಗ್ಲಿ ಆಗ್ಲಿ, ನೆಟ್ಟಿಗೆ ಪಗಡೆ ಆಟ ಆಡ್ಲಿಕ್ಕಾಗದೆ ಸೋತ್ ಹೋದವ್ರು ಪಾಂಡವರು, ಅವ್ರನ್ನ ಹೊಗಳ್ತಾ ಇದ್ಯಲ್ಲಯ್ಯ ನೀನು, ಹೋಗಿ ಹೋಗಿ ಮೂರ್ಖ. ಅಕ್ಷಪರಾಜಿತಾನ್, ಆಟ ಆಡ್ಲಿಕ್ ಬರ್ಲಿಲ್ಲ ಸೋತ್ ಹೋದ್ರು, ಅವ್ರನ್ನ ಹೊಗಳ್ತೀಯ. ಇರ್ಲಿ, ಅವನ ರಥದಲ್ಲಿ ಕುದುರೆ ಹೇಗಿದೆ, ಧ್ವಜ ಹೇಗಿದೆ, ಅದನ್ನ ಸ್ವಲ್ಪ ಹೇಳ ನನಗೆ. ಇವನಿಗೆ ಜಿಜ್ಞಾಸೆ, ಅದನ್ನ ಕೇಳ್ದ. ಅವಾಗ ಸಂಜಯ ಉತ್ತರ ಕೊಡ್ತಾನೆ. ಭೌವನಃ ಸಹ ಶಕ್ರೇಣ ಬಹುಚಿತ್ರಂ ವಿಶಾಂಪತೆ ರೂಪಾಣಿ ಕಲ್ಪಯಾಮಾಸ ತ್ವಷ್ಟಾಧಾತ್ರ ವಿಶಾಂಪತೆ ಧ್ವಜೇ ಹಿ ತಸ್ಮಿನ್ ರೂಪಾಣಿ ಚಕ್ರುಸ್ತೆ ದೇವಮಾಯಯಾ ಮಹಾಧನಾನಿ ದಿವ್ಯಾನಿ ಮಹಾಂತಿ ಚ ಲಘೂನಿ ಚ ಭೀಮಸೇನಾನುರೋಧಾಯ ಹನುಮಾನ್ ಮಾರುತಾತ್ಮಜಃ ಆತ್ಮ ಪ್ರತಿಕೃತಿಂ ತಸ್ಯ ಧ್ವಜ ಆರೋಪಯಿಷ್ಯತಿ ಸರ್ವಾದಿಶೋ ಯೋಜನ ಮಾತ್ರಮಂತರಂ ಸತಿರ್ಯಗೂರ್ಧ್ವಂ ಚ ರುರೋಧ ವೈ ಧ್ವಜಃ ನ ಸಂಸಜ್ಜಯೇತ್ ತರುಭಿಃ ಸಂವೃತೋಪಿ ತಥಾ ಹಿಮಾಯಾ ವಿಹಿತಾ ಭೌವನೇನ ಯಥಾಕಾಶೇ ಶಕ್ರಧನುಃ ಪ್ರಕಾಶತೆ ನ ಚೈಕವರ್ಣನ್ನ ಚ ವಿದ್ಮ ಕಿನ್ನು ತತ್ ತಥಾ ಧ್ವಜೋ ವಿಹಿತೋ ಭೌವನೇನ ಬಹ್ವಾಕಾರಂ ದೃಶ್ಯತೆ ರೂಪಮಸ್ಯ ಯಥಾಗ್ನಿಧೂಮೋ ದಿವಮೇತಿರುಧ್ವಾ ವರ್ಣಾನ್ ಬಿಭ್ರತ್ತೈಜಸಾಂಶ್ಚಿತ್ರರೂಪಾನ್ ತಥಾ ಧ್ವಜೋ ವಿಹಿತೋ ಭೌವನೇನ ನ ಚೇದ್ಭಾರೋ ಭವಿತಾ ನೋತ ಬಾಧಾ ಶ್ವೇತಾಸ್ತಸ್ಮಿನ್ ವಾತವೇಗಾಃ ಸದಶ್ವಾಃ ದಿವ್ಯಾಯುಕ್ತಾಶ್ಚಿತ್ರರಥೇನ ದತ್ತಾಃ ಭುವ್ಯಂತರಿಕ್ಷೇ ದಿವಿ ವಾ ನರೇಂದ್ರ ಯೇಷಾಂ ಗತಿರ್ಹೀಯತೆ ನಾತ್ರ ಸರ್ವಾ ಶತಂ ತತ್ಪೂರ್ಯತೆ ನಿತ್ಯಕಾಲಂ ಹತಂ ಹತಂ ದತ್ತವರಂ ಪುರಸ್ತಾತ್ ತಥಾ ರಾಜ್ಞೇ ದತ್ತವರ ಬೃಹಂತೋ ರಥೇ ಯುಕ್ತಾ ಭಾಂತಿ ತದ್ವೀರ್ಯತುಲ್ಯಾಃ ಋಷ್ಯ ಪ್ರಖ್ಯಾ ಭೀಮಸೇನಸ್ಯ ವಾಹ ರಥೇ ವಾಯೋಸ್ತುಲ್ಯವೇಗಾ ಬಭೂವುಃ ಕಲ್ಮಾಶಾಂಗಾಸ್ತಿತ್ತಿರಿಶ್ಚಿತ್ರಪೃಷ್ಠಾ ಭ್ರಾತ್ರಾ ದತ್ತಾಃ ಪ್ರೀಯತಾ ಫಲ್ಗುನೇನ ಭ್ರಾತುರ್ವೀರಸ್ಯ ಸ್ವೈಸ್ತುರಂಗೈರ್ವಿಶಿಷ್ಟಾ ಮುದಾ ಯುಕ್ತಾಃ ಸಹ ದೇವಂ ವಹಂತಿ ಮಾದ್ರೀಪುತ್ರಂ ನಕುಲಂ ತ್ವಾಜಮೀಢಂ ಮಹೇಂದ್ರ ದತ್ತಾ ಹರಯೋ ವಾಜಿಮುಖ್ಯಾಃ ಸಮಾವಾಯೋರ್ಬಲವಂತಸ್ತರಸ್ವಿನೋ ಮಹಾಜವಾಶ್ಚಿತ್ರರೂಪಾಃ ಸದಶ್ವಾಃ ಸೌಭದ್ರಾದೀನ್ ದ್ರೌಪದೇಯಾನ್ ಕುಮಾರಾನ್ ವಹಂತ್ಯಶ್ವಾ ದೇವದತ್ತಾಃ ಬೃಹಂತಃ. ಅರ್ಜುನನ ರಥ ಹೇಗಿದೆ ಅಂತ ಇವನು ಪ್ರಶ್ನೆ. ಅದಕ್ಕೆ ಸಂಜಯ ಉತ್ತರ ಕೊಡುವಾಗ ಪಾಂಡವರ ರಥದ ಬಗ್ಗೆ ಎಲ್ಲ ಉತ್ತರ ಕೊಟ್ಟುಬಿಟ್ಟ. ಅವನು ಹೇಳ್ತಾನಿಲ್ಲಿ, ಚತುರ್ಮುಖ ಬ್ರಹ್ಮದೇವರು ಭೌವನ ಅಂತ. ಭೌವನ ಅಂದ್ರೆ ಇಂದ್ರದೇವರು, ಅಥವಾ ಭೌವನ ಅಂದ್ರೆ ವಿಶ್ವಕರ್ಮ, ಅಥವಾ ಭೌವನ ಅಂದ್ರೆ ಬ್ರಹ್ಮದೇವರು. ಮೂರ್ನಾಲ್ಕು ಅರ್ಥ ಇದೆ. ಬಟ್ ಇಲ್ಲಿ ಭೌವನ ಅಂದ್ರೆ ವಿಶ್ವಕರ್ಮ. ಯಾಕೆ ಅಂತಂದ್ರೆ ಧಾತ ಅಂತನ್ನುವಂತಹ ಒಂದು ಶಬ್ದ ಇದೆ, ಮತ್ತೆ ಶಕ್ರ ಅನ್ನುವಂತಹ ಶಬ್ದ ಇದೆ, ಮತ್ತೆ ತ್ವಷ್ಟ ಅನ್ನೋ ಶಬ್ದವೂ ಇದೆ ಇಲ್ಲಿ. ತ್ವಷ್ಟ ಅಂತಂದ್ರೆ ವಿಶ್ವಕರ್ಮ ಅಂತ ಅರ್ಥ, ಆದ್ರೆ ಭೌವನಃ ತ್ವಷ್ಟ ಅಂತ ಅರ್ಥ ಮಾಡ್ಬೇಕು ನಾವಿಲ್ಲಿ. ಆ ವಿಶ್ವಕರ್ಮ ಏನ್ ಮಾಡಿದ್ದಾನೆ, ಬ್ರಹ್ಮದೇವರ ಆದೇಶ ಆಯ್ತು. ಆ ಬ್ರಹ್ಮದೇವರ ಆದೇಶದಿಂದ ಇಂದ್ರದೇವರ ಜೊತೆಯಲ್ಲಿ ಕೂತಂತಹ ದೇವಶಿಲ್ಪಿಯಾದ ವಿಶ್ವಕರ್ಮ ಈ ವಿಚಿತ್ರವಾದ ರೂಪಗಳಿಂದ ಕೂಡಿದ ರಥ ನಿರ್ಮಾಣ ಮಾಡಿದ. ಆ ರಥದಲ್ಲಿ ಧ್ವಜ ಇದೆ. ಆ ಧ್ವಜದಲ್ಲಿ ವಿಚಿತ್ರವಾದಂತಹ ಆಕಾರಗಳಿವೆ. ಅದೆಲ್ಲ ದೇವಮಾಯೆ. ದೊಡ್ಡ ಆಕಾರಗಳು, ಚಿಕ್ಕದ್ದು, ಮೀಡಿಯಂ ಸೈಜು, ವಿಚಿತ್ರವಾದ ಆಕಾರ. ಅಷ್ಟು ಮಾತ್ರ ಅಲ್ಲ, ವನವಾಸ ಕಾಲದಲ್ಲಿ ಗಂಧಮಾದನ ಪರ್ವತವನ್ನು ಹತ್ತುವಾಗ ಭೀಮಸೇನನ ಮನಸ್ಸನ್ನ ಸಂತೋಷಪಡಿಸಲಿಕ್ಕೋಸ್ಕರ ಹನುಮಂತ ಹೇಳಿದ್ದಾನೆ, ನಾನು ಧ್ವಜದಲ್ಲಿ ಕೂತ್ಕೊಳ್ತೇನೆ ಅಂತ.
ಆದ್ದರಿಂದ ಹನುಮಂತನ ಸನ್ನಿಧಾನ ಧ್ವಜದಲ್ಲಿ ಬರುತ್ತೆ. ಹನುಮಾನ್ ಮಾರುತಾತ್ಮಜ ಸ್ಪಷ್ಟ ಬಂತಿಲ್ಲ. ಆ ಧ್ವಜ ಸಾಮಾನ್ಯ ಅಲ್ಲ. 1 ಯೋಜನದ ಸುತ್ತ ಯಾವ ದಿಕ್ಕಲ್ಲಿರ್ಲಿ, ಕೆಳಗಾಗ್ಲಿ ಮೇಲಾಗ್ಲಿ, ಎಷ್ಟೇ ಅಡೆತಡೆಗಳು ಬಂದ್ರೂ ಅದಕ್ಕೇನು ಆಗಲ್ಲ. ಗುಂಪು ಗುಂಪಾದ ಮರಗಳ ಮಧ್ಯದಲ್ಲಿ ಬಂದ್ರು ಮರಗಳ ಎಲೆಗಳು ತಾಕೋದೇ ಇಲ್ಲ ಅದಕ್ಕೆ. ವಿಶ್ವಕರ್ಮನ ನಿರ್ಮಾಣ ಸಾಮರ್ಥ್ಯ ಎಷ್ಟು ಅಪೂರ್ವ ನೋಡು. ಅಡ್ಡಿಯೇ ಇಲ್ಲ ಅದಕ್ಕೆ. ಆಕಾಶದಲ್ಲಿ ಬಿಸಿಲಿರುವಾಗ ಮಳೆ ಬಂದಾಗ ಬಣ್ಣ ಬಣ್ಣದ ಕಾಮನ ಬಿಲ್ಲುಗಳು ಕಾಣುತ್ತೆ. ಆ ಕಾಮನ ಬಿಲ್ಲಿಗೆ ಒಂದೇ ಬಣ್ಣ ಇಲ್ಲ. ಏನ್ ಕಥೆ ಯಾರ ಗೊತ್ತಾಗಲ್ಲ. ಹಾಗೆ ವಿಶ್ವಕರ್ಮ ನಿರ್ಮಾಣ ಮಾಡಿದ ಅರ್ಜುನನ ರಥದ ಧ್ವಜ ನಾನಾ ಬಣ್ಣಗಳು. ಇದು ಯಾವ ಬಣ್ಣ ಇದೆ, ಇದು ಹೇಗಿದೆ ಗೊತ್ತಾಗಲ್ಲ. ಅಗ್ನಿ ಉರಿತಾ ಇದೆ, ಹೊಗೆನೂ ಬರುತ್ತೆ. ಹೊಗೆ ಆಕಾಶಕ್ಕೆ ಹಾರುವಾಗ ಬೇರೆ ಬೇರೆ ರೂಪಗಳಿಂದ ಕಾಣಿಸ್ಕೊಳ್ಳುತ್ತೆ ಹೊಗೆ. ಹಾಗೆ ಬೇರೆ ಬೇರೆ ರೂಪಗಳಿಂದ ಕಾಣುವಂತೆ ವಿಶ್ವಕರ್ಮ ಆ ಧ್ವಜ ನಿರ್ಮಾಣವನ್ನ ಮಾಡಿದ್ದಾನೆ. ಆ ಧ್ವಜ ಭಾರವೂ ಇಲ್ಲ, ಅದರಿಂದ ತೊಂದರೆನೂ ಇಲ್ಲ. ಅದನ್ನ ನೋಡಿ ಶತ್ರು ಸೈನ್ಯಗಳಿಗೆ ಭಯ, ಶತ್ರುಗಳಿಗೆ ತೊಂದರೆ. ಚಿತ್ರರಥ ಅಂತ ಗಂಧರ್ವ, ಎಲ್ಲ ಗೊತ್ತಿದೆ. ಅರ್ಜುನಂಗೆ ತುಂಬಾ ಕ್ಲೋಸ್ ಫ್ರೆಂಡ್. ಅವನು 4 ಬಿಳಿ ಬಣ್ಣದ ಕುದುರೆಗಳನ್ನ ಕೊಟ್ಟಿದ್ದಾನೆ. ಬಿಳಿ ಬಣ್ಣದ ಕುದುರೆಗಳು, ವಾಯುವೇಗ, ದೇವತೆಗಳ ಲೋಕದ ಕುದುರೆಗಳು. ಅದು ಭೂಮಿಲಾದ್ರೂ ಓಡಾಡುತ್ತೆ, ಅಂತರಿಕ್ಷದಲ್ಲಿ ಹೋಗುತ್ತೆ, ಸ್ವರ್ಗಕ್ಕೆ ಹೋಗುತ್ತೆ, ಎಲ್ ಬೇಕಾದ್ರೆ ಹೋಗ್ಬೋದು. ಅದನ್ನ ಯಾರೂ ತಡೆಯಲ್ಲ. ಆ ಸಾಮರ್ಥ್ಯ ಯಾರಿಗೂ ಇಲ್ಲ. ಅಕಸ್ಮಾತ್ ಆ ಕುದುರೆ ಸತ್ತೋದ್ರೆ ಏನ್ ಮಾಡೋದು? ಇಲ್ಲಿ ವಿಷಯ ಬಂತು. ಆ ಕುದುರೆ ಸತ್ತೋದ್ರೆ ಏನ್ ಮಾಡೋದು? ಅದಕ್ಕಂತಾನೆ ಒಂದು ಸಲ ಕುದುರೆಯನ್ನ ಕೊಂದು ಬಿಟ್ರೆ ಆ ರೀತಿಯಾದ 100 ಕುದುರೆಗಳಿದೆ. ಮತ್ತೊಂದು ಕುದುರೆ ಕಟ್ಟಬೇಕು ಅಂತಿಲ್ಲ, 100 ಕುದುರೆಗಳಿದೆ. ಒಂದು ಕುದುರೆ ಕೊಂದ್ರೆ ಒಂದು ಕುದುರೆ ತಕ್ಷಣಕ್ಕೆ ಬಂದು ನಿಂತ್ಕೊಂತಲ್ಲಿ. 100 ಕುದುರೆ ಇರ್ಬೇಕು, 100 ಕುದುರೆ ಇದೆ. ಅದನ್ನ ಕೊಲ್ಲಿಕ್ಕೆ, ಅದನ್ನ ಹೊಡಿಲಿಕ್ಕೆ ಯಾರಿಗೂ ಸಾಮರ್ಥ್ಯ ಇಲ್ಲ. ಇನ್ನು ಭೀಮನ ರಥ ಋಷ್ಯ ಪ್ರಖ್ಯಾಹ. ಋಷ್ಯ ಇದೇನದು? ಋಷ್ಯ ಅಂದ್ರೆ ಸಾರಂಗ ಋಷ್ಯ ಪೃಷತೋರು ರುಶ್ಚ ಅಂತ ಕೋಶದಲ್ಲಿ ಹೇಳುವಂತೆ ಋಷ್ಯ ಅಂದ್ರೆ ಸಾರಂಗ. ಸಾರಂಗ ಅಂದ್ರೆ ಏನು? ಜಿಂಕೆ, ಡೀರ್. ಭೀಮನ ರಥದಲ್ಲಿ ಕುದುರೆಗಳಿದೆ, ನೋಡಕ್ಕೆ ಜಿಂಕೆ ಅಂತ ಕಾಣ್ತಾ ಇದೆ. ಹೇಗಿದೆ ನೋಡಿ. ವಾಯುದೇವರು ಜಿಂಕೆ ಮೇಲೆ ಬರೋರು ತಾನೆ. ಇನ್ನು ಸಹದೇವನಿಗೆ ಅರ್ಜುನ ಕೊಟ್ಟಿದ್ದಾನೆ ತಮ್ಮನಿಗೆ. ಹೇಗಿದೆ ಅದು? ಕಲ್ಮಾಶಾಂಗಾಹ. ಕಲ್ಮಾಶಾಂಗಾಹ ಅಂದ್ರೆ ಕೃಷ್ಣ ಪಾಂಡರಾಂಗಾಹ ಅಂತ ಅರ್ಥ. ಕೃಷ್ಣ ಪಾಂಡರಾಂಗಾಹ ಅಂತಂದ್ರೆ ಪಿಂಗಲವರ್ಣ. ಪಿಂಗಲವರ್ಣ ಅಂದ್ರೆ ಬ್ರೌನ್, ಬ್ಲ್ಯಾಕ್ ಅಂಡ್ ಬ್ರೌನ್ ಮಿಕ್ಸೆಡ್ ಕಲರ್. ಅದರಿಂದ ಕೂಡಿರುವಂತಹ ಕುದುರೆ. ಅದರ ಬೆನ್ನು ಹೇಗಿದೆ ಅಂದ್ರೆ ತಿತ್ತಿರಿ ಚಿತ್ರ ಪೃಷ್ಠಾಹ. ತಿತ್ತಿರಿ ಅಂತ ಪಕ್ಷಿಗಳು. ಆ ತಿತ್ತಿರಿ ಪಕ್ಷಿಯಂತೆ ಆ ಕುದುರೆಗಳ ಬೆನ್ನು. ತಿತ್ತಿರಿ ಪಕ್ಷಿ ಹೇಗಿದೆ ಅಂತ ನನ್ನನ್ನು ಕೇಳಿದ್ರೆ ನಾನು ನೋಡಿಲ್ಲ ಅಂತ ಉತ್ತರ ಅಷ್ಟೆ. ತಿತ್ತಿರಿ ಪಕ್ಷಿ ಹೇಗಿದೆ, ಅದರ ಬೆನ್ನಿದ್ದ ಹಾಗಿದೆ.
ಸಹದೇವನ ಕುದುರೆಗಳು ಅಷ್ಟು ಮಾತ್ರ ಹೇಳ್ಬೋದು. ಬಿಟ್ರೆ ಚಿತ್ತಿರೆಯ ಪಕ್ಷಿ ಹೇಗಿದೆ ಗೊತ್ತಿಲ್ಲ. ಅದನ್ನು ಅರ್ಜುನ ಸಹದೇವನಿಗೆ ಕೊಟ್ಟಿದ್ದಾನೆ. ಇನ್ನು ನಕುಲ, ಅದು ವಿಚಿತ್ರ ರೂಪದ ಕುದುರೆ. ಅದಾದ್ಮೇಲೆ ಅಭಿಮನ್ಯು, ದ್ರೌಪದಿಯ ಮಕ್ಕಳು, ಇವರಿಗೆಲ್ಲ ದೇವತೆಗಳು ಕುದುರೆಗಳನ್ನು ಕೊಟ್ಟಿದ್ದಾರೆ. ಆ ಕುದುರೆಗಳಿಂದ ಕಟ್ಟಿದ ರಥದಲ್ಲಿ ಇವರೆಲ್ಲ ಓಡಾಡ್ತಾರೆ. ಇವರ ವೈಭವ ಅಷ್ಟು ಅಪಾರವಾದದ್ದಪ್ಪ, ಮಾತಾಡೋ ಹಾಗಿಲ್ಲ. ಹೇಳಿದ ಮೇಲೆ ಧೃತರಾಷ್ಟ್ರ ನೋಡಿ, ಇದ್ರಲ್ಲೆಲ್ಲ ವಿಚಿತ್ರವಾದ ಇನ್ಫಾರ್ಮೇಶನ್ಗಳು ನಮಗೆ. ಅವರ ಕುದುರೆಗಳ ಬಣ್ಣ ಏನು, ಕುದುರೆಗಳು ನೋಡಕ್ಕೆ ಆಗಿವೆ, ಇದೆಲ್ಲ ಬೇರೆ ಎಲ್ಲೂ ಹೇಳಲ್ಲ. ಮತ್ತೆ ಪ್ರವಚನಗಳಲ್ಲೂ ಇದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಪಾಠ ರೂಪದಲ್ಲಿ ಕೇಳಿದಾಗ ಮಾತ್ರ ಇದೆಲ್ಲ ವಿಷಯ ನಮಗೆ ಸಿಗುವಂಥದ್ದು. ಸಂಜಯ ಹೇಳಿದ್ಮೇಲೆ ಧೃತರಾಷ್ಟ್ರ ಕೇಳಿದ, ಕಾನ್ಸ್ತತ್ರ ಸಂಜಯ ಪಶ್ಯ ಪ್ರೀತ್ಯರ್ಥೇನ ಸಮಾಗತಾನ್ ಯೋ ಯೇ ಯೋತ್ಸ್ಯಂತೆ ಪಾಂಡವಾರ್ಥೇ ಪುತ್ರಸ್ಯ ಮಮ ವಾಹಿನಿ. ಇವನೊಂದು ಪ್ರಶ್ನೆ ಕೇಳ್ತಾನೀಗ. ಸಂಜಯ, ಪಾಂಡವರ ಮೇಲೆ ಅನೇಕರಿಗೆ ವಿಶ್ವಾಸ ಇದೆ, ಪ್ರೀತಿ ಇದೆ. ನನ್ನ ಮಗನ ಮೇಲೆ ದ್ವೇಷ ಇದೆ, ವಿರೋಧ ಮಾಡ್ತಾರೆ. ಅದರಲ್ಲಿ ನೀನ್ ಯಾರ್ಯಾರನ್ನು ನೋಡ್ದೆ? ಅಲ್ಲಿ ಯಾರ್ಯಾರು ಬಂದಿದ್ರು? ಅವ್ರ ಹೆಸರೆಲ್ಲ ನನಗೆ ಹೇಳ್ಬೇಕಲ್ಲ ನೀನು. ಇಲ್ಲಿ ಅವ್ರ ಹೆಸರುಗಳು ಬರುತ್ತೆ, ಆದ್ದರಿಂದ ಹೆಸರುಗಳು ಬರತಕ್ಕಂತಹ ಶ್ಲೋಕಗಳನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬರೀ ಅನ್ವಯ ಮಾತ್ರ, ಅರ್ಥ ಮಾತ್ರ ಹೇಳ್ಬಿಡ್ತೇನೆ. ಸಂಜಯ ಉತ್ತರ ಕೊಟ್ಟ, ಕೃಷ್ಣ ಬಂದಿದ್ದಾನಪ್ಪ. ಕೃಷ್ಣ ಯಾರು? ಮುಖಮಂಧಕ ವೃಷ್ಣೀನಾಂ, ಅಂಧಕ ಮತ್ತು ವೃಷ್ಣಿಗಳಲ್ಲಿ ಮುಖ್ಯನಾದವನು ಕೃಷ್ಣ. ಅಲ್ಲಿ ಬಂದ. ಚೇಕಿತಾನ, ಯುಯುಧಾನ ಇಬ್ಬರನ್ನು ನೋಡ್ದೆ. ಆ ಚೇಕಿತಾನ, ಯುಯುಧಾನ ಇಬ್ರು 2 ಅಕ್ಷೋಹಿಣಿ ಸೈನ್ಯಗಳಿಂದ ಬಂದ್ರು. ಇನ್ನು ದೃಪದ ಮಹಾರಾಜ, ಸತ್ಯಜಿತ್ ಇವರೇ ಮೊದಲಾದಂತಹ ವೀರರು, ದೃಷ್ಟದ್ಯುಮ್ನ ಮೊದಲಾದ 10 ಮಕ್ಕಳು, ಇವ್ರನ್ನೆಲ್ಲ ಕರ್ಕೊಂಡು 1 ಅಕ್ಷೋಹಿಣಿ ಸೈನ್ಯದ ಜೊತೆಯಲ್ಲಿ ಬಂದು ಸೇರ್ಕೊಂಡಿದ್ದಾನೆ. ಇನ್ನು ದೃಪದ ಶಿಖಂಡಿ ಜೊತೆಯಲ್ಲಿ ಬಂದಿದ್ದಾನೆ. ಅವನ ಸೈನ್ಯವನ್ನೆಲ್ಲ ತಗೊಂಡು ಬಂದಿದ್ದಾನೆ. ವಿರಾಟ, ಅವನ ಮಕ್ಕಳು ಶಂಖ, ಉತ್ತರ ಇವ್ರನ್ನ ಕರ್ಕೊಂಡು ಬಂದ. ಇನ್ನು ಮದಿರಾಶ್ವ, ಸೂರ್ಯದತ್ತ ಇವರೆಲ್ಲ 1 ಅಕ್ಷೋಹಿಣಿ ಸೈನ್ಯ ತಗೊಂಡು ಬಂದು ಧರ್ಮರಾಜನನ್ನು ಸೇರ್ಕೊಂಡಿದ್ದಾರೆ. ಇನ್ ಜರಾಸಂಧನ ಮಗ ಸಹದೇವ, ಇನ್ನು ಶಿಶುಪಾಲನ ಮಗನಾಗಿರ್ತಕ್ಕಂತಹ ದೃಷ್ಟಕೇತು, ಇವರು 1 ಅಕ್ಷೋಹಿಣಿ ಸೈನ್ಯ ತಗೊಂಡು ಬಂದು ಸೇರ್ಕೊಂಡಿದ್ದಾರೆ. ಇನ್ನು 5 ಜನ ಪಂಚಕೇಕಯರು ಅಣ್ಣ ತಮ್ಮಂದ್ರು, ಅವರೆಲ್ಲ 1 ಅಕ್ಷೋಹಿಣಿ ಸೈನ್ಯ ತಗೊಂಡು ಬಂದು ಸೇರ್ಕೊಂಡಿದ್ದಾರೆ. ಇವರೆಲ್ಲ ದುರ್ಯೋಧನನ ವಿರುದ್ಧ ಯುದ್ಧ ಮಾಡಬೇಕು ಅಂತ ಬಂದು ಸೇರ್ಕೊಂಡಿರತಕ್ಕಂತಹ ವ್ಯಕ್ತಿಗಳು. ಯೋ ವೇದ ಮಾನುಷಂ ವ್ಯೂಹಂ ದೈವಂ ಗಾಂಧರ್ವಮಾಸುರಂ ನ ತತ್ರ ಸೇನಾ ಸತತ್ರ ಸೇನಾ ಪ್ರಮುಖೆ ದೃಷ್ಟದ್ಯುಮ್ನೋ ಮಹಾರಥಃ ಭೀಷ್ಮ ಶಾಂತನವೋ ರಾಜನ್ ಭಾಗಃ ಕ್ಲುಪ್ತಃ ಶಿಖಂಡಿನಃ ತಂ ವಿರಾಟೋನು ಸಂಯಾತ ಸಾರ್ಧಂ ಮತ್ಸ್ಯೈಃ ಪ್ರಹಾರಿಭಿಃ ಜ್ಯೇಷ್ಠಸ್ಯ ಪಾಂಡುಪುತ್ರಸ್ಯ ಭಾಗೋ ಮದ್ರಾಧಿಪೋ ಬಲಿ ತೌತು ತತ್ರ ಬ್ರುವನ್ ಕೇಚಿತ್ ವಿಷಮೌ ನೋ ಮತಾವಿತಿ. ದುರ್ಯೋಧನಃ ಸಹಸುತಃ ಸಾರ್ಧಂ ಭ್ರಾತೃಶತೇನ ಚ ಪ್ರಾಚ್ಯಾಶ್ಚ ದಾಕ್ಷಿಣಾತ್ಯಾಶ್ಚ ಭೀಮಸೇನಸ್ಯ ಭಾಗತಃ ಅರ್ಜುನಸ್ಯ ತು ಭಾಗೇನ ಕರ್ಣೋ ವೈಕರ್ತನೋ ಮತಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೈಂಧವಶ್ಚ ಜಯದ್ರಥಃ
ಅಶಕ್ಯಾಶ್ಚೈವ ಯೇ ಕೇಚಿತ್ ಪೃಥಿವ್ಯಾಂ ಶೂರಮಾನಿನಃ ಸರ್ವಾನ್ ಪಾರ್ಥಃ ಕಲ್ಪಯಾಮಾಸ ಭಾಗತಃ ಮಹೇಶ್ವಾಸಾ ರಾಜಪುತ್ರಾಃ ಭ್ರಾತರಃ ಪಂಚ ಕೇಕಯಾಃ ಕೇಕಯಾನೇವ ಭಾಗೇನ ಕೃತ್ವಾ ಯೋತ್ಸ್ಯಂತಿ ಸಂಯುಗೇ ತೇಷಾಮೇವ ಕೃತೋ ಭಾಗೋ ಮಾಲವಾಃ ಸಾಲ್ವಕಾಸ್ತಥಾ ತ್ರಿಗರ್ತಾನಾಂಚ ವೈ ಮುಖ್ಯೌ ಯೌತೌ ಸಂಶಪ್ತಕಾವಿತಿ ದುರ್ಯೋಧನ ಸುತಾಃ ಸರ್ವೇ ತಥಾ ದುಶ್ಯಾಸನಸ್ಯ ಚ ಸೌಭದ್ರೇಣ ಕೃತೋ ಭಾಗೋ ರಾಜಾ ಚೈವ ಬೃಹದ್ಬಲಃ ದ್ರೌಪದೇಯಾ ಮಹೇಶ್ವಾಸಾಃ ಸುವರ್ಣ ವಿಕೃತಧ್ವಜಾಃ ದೃಷ್ಟದ್ಯುಮ್ನ ಮುಖಾದ್ರೋಣಂ ಅಭಿಯಾಸ್ಯಂತಿ ಭಾರತ ಚೇಕಿತಾನಃ ಸೋಮದತ್ತಂ ದ್ವೈರಥೇಯೋದ್ಧುಮಿಚ್ಛತಿ ಭೋಜಂತ ಕೃತವರ್ಮಾಣಂ ಯುಯುಧಾನೋ ಯುಯುತ್ಸತಿ ಸಹದೇವಸ್ತು ಮಾದ್ರೇಯಃ ಶೂರಃ ಸಂಕ್ರಂದನೋ ಯುಧಿ ಸ್ವವಂಶಂ ಕಲ್ಪಯಾಮಾಸ ಸ್ಯಾಲಂತೆ ಸುಬಲಾತ್ಮಜಂ ಉಲೂಕಂಚೈವ ಕೈತವ್ಯಂ ಯೇ ಚ ಸಾರಸ್ವತಾ ಗಣಾಃ ನಕುಲಃ ಕಲ್ಪಯಾಮಾಸ ಭಾಗಂ ಅದ್ರವತಿ ಸುತಃ ಯೇ ಚಾನ್ಯೇ ಪಾರ್ಥಿವಾ ರಾಜನ್ ಪ್ರತ್ಯುದಾಸ್ಯಂತಿ ಸಂಗರೇ ಸಮಾಹ್ವಾನೇನ ತಾನ್ಶ್ಚಾಪಿ ಪಾಂಡುಪುತ್ರಾಃ ಅಕಲ್ಪಯನ್ ಏವಮೇಷಾಮನೀಕಾನಿ ಪ್ರವಿಭಕ್ತಾನಿ ಭಾಗಶಃ ಯತ್ತೇ ಕಾರ್ಯಂ ಸಪುತ್ರಸ್ಯ ಕ್ರಿಯತಾಂ ತದಕಾಲಿಕಂ. ಎಲ್ಲ 7 ಅಕ್ಷೋಹಿಣಿ ಸೈನ್ಯ ಬಂತಲ್ಲ, 7 ಅಕ್ಷೋಹಿಣಿ ಸೈನ್ಯಕ್ಕೆ ನಾಯಕ ಯಾರು? ಸೇನಾಪತಿ ಯಾರು? ದೃಷ್ಟದ್ಯುಮ್ನ. ಅವನು ಯಾರು? ಅವನಿಗೆ ವ್ಯೂಹಗಳನ್ನ ಮಾಡ್ಲಿಕ್ಕೆ ಬರುತ್ತೆ ಅಂದ್ರು. ಎಂಥ ವ್ಯೂಹಗಳನ್ನ ಮಾಡ್ತಾನೆ ಅಂದ್ರೆ ಮನುಷ್ಯರ ವ್ಯೂಹವನ್ನು ಮಾಡ್ತಾನೆ, ದೇವಗಂಧರ್ವರ ವ್ಯೂಹಗಳು ಗೊತ್ತಿದೆ, ಅಸುರರ ವ್ಯೂಹಗಳು ಗೊತ್ತಿದೆ. ವ್ಯೂಹ ಅಂತಂದ್ರೆ ಪ್ಲಾನಿಂಗ್ ಅಂತ. ಸೈನಿಕರನ್ನ ಯಾವ ಯಾವ ಶೇಪ್ಸ್ ಅಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಿರೋದು. ಅದರಲ್ಲಿ ಮನುಷ್ಯರ, ದೇವತೆಗಳ, ಗಂಧರ್ವರ, ಅಸುರರ 4 ಜಾತಿಯ ವ್ಯೂಹಗಳಿದೆ. ಒಬ್ಬೊಬ್ಬರಿಗೆ ಒಂದೊಂದು ವ್ಯೂಹ ಗೊತ್ತಿರುತ್ತೆ. ಆದ್ರೆ ದೃಷ್ಟದ್ಯುಮ್ನನಿಗೆ ಈ ಎಲ್ಲಾ ವ್ಯೂಹಗಳು ಗೊತ್ತಿದೆ. ಇನ್ನು ಅರ್ಜುನ ಏನ್ ಮಾಡ್ಬಿಟ್ಟಿದ್ದಾನೆ, ಒಬ್ಬೊಬ್ಬರನ್ನ ಅಂದ್ರೆ ನಮ್ಮಲ್ಲಿಯ ಕೌರವರಲ್ಲಿಯ ಒಬ್ಬೊಬ್ಬರನ್ನ ಪಾಂಡವರಿಗೆ ಸಂಬಂಧಪಟ್ಟವರ ಒಂದೊಂದು ಭಾಗ, ನೀನ್ ಅವನನ್ನ ಮುಗಿಸ್ಬೇಕು, ನಿನ್ನ ಭಾಗ ಅವನು ಅಂತ ಅರ್ಜುನ ವ್ಯವಸ್ಥೆ ಮಾಡಿ ಕೊಟ್ಟು ಬಿಟ್ಟಿದ್ದಾನೆ. ಭೀಷ್ಮಾಚಾರ್ಯರು ಶಿಖಂಡಿಯ ಭಾಗ, ಆ ಶಿಖಂಡಿನ ಮತ್ಸ್ಯರಾಜರ ಸೈನ್ಯದ ಜೊತೆಯಲ್ಲಿ ವಿರಾಟ ಫಾಲೋ ಮಾಡ್ಕೊಂಡ್ ಬರ್ತಾನೆ. ಇನ್ನು ಶಲ್ಯ ಧರ್ಮರಾಜನ ಭಾಗ. ಪಾಪ ಅದನ್ನ ನೋಡಿ ಏನಪ್ಪ ಇದು, ಭೀಷ್ಮಾಚಾರ್ಯರಿಗೂ ಶಿಖಂಡಿಗೂ ಒಳ್ಳೆ ಜೋಡಿ, ಶಲ್ಯನಿಗೂ ಧರ್ಮರಾಜನಿಗೂ ಎಂತ ಜೋಡಿ ಇದು ಅಂತ ಜನ ಎಲ್ಲ ಮಾತಾಡ್ತಾ ಇದ್ರು. ಜೋಡಿ ಸರಿಗಿಲ್ಲ, ಇದು ಈಡು ಜೋಡು ಸರಿಗಿಲ್ಲ ಅಂತಿದ್ರು. ಇನ್ನು ದುರ್ಯೋಧನ, ಅವನ ಮಕ್ಕಳು, ಅವನ ಎಲ್ಲ ತಮ್ಮಂದ್ರು, ಮತ್ತೆ ಪೂರ್ವದ ರಾಜರು, ದಕ್ಷಿಣ ದಿಕ್ಕಿನ ರಾಜರು, ಅವರೆಲ್ಲರೂ ಭೀಮಸೇನನ ಭಾಗ. ಎಂಥ ಮಾತು ನೋಡ್ರಿ. ಇನ್ನು ಕರ್ಣ, ಅಶ್ವತ್ಥಾಮ, ವಿಕರ್ಣ, ಜಯದ್ರಥ ಇವರೆಲ್ಲ ಅರ್ಜುನನ ಭಾಗ. ಇವರಿಷ್ಟು ಮಾತ್ರ ಅಲ್ಲ, ಇಡೀ ಭೂಮಿಯಲ್ಲೇ ನಮ್ಮನ್ನು ಯಾರು ಸೋಲ್ಸೋರಿಲ್ಲ, ನಮ್ಮಂಥ ಬಲಶಾಲಿಗಳು ಬೇರೆ ಯಾರು ಇಲ್ಲ ಅಂತ ಅವರವರೇ ಅಂದ್ಕೊಂಡಿರ್ತಾರಲ್ಲ, ಆ ಎಲ್ಲಾ ರಾಜರು ಅರ್ಜುನಂದೇ ಭಾಗ. ಅವ್ರನ್ನೆಲ್ಲ ಮುಗಿಸೋ ನೀವ್ನೆ. ಇದ್ರಲ್ಲಿ ಒಂದು ವಿಷಯ ನೋಡಿ, ಕೌರವರನ್ನ 100 ಮಂದಿಯನ್ನು ಕೊಂದದ್ದು ನಮ್ಮ ಸ್ವಾಮಿ ಭೀಮಸೇನ ಒಬ್ಬನೇ. ಇದು ವೈಭವ. ಇದು ಯುದ್ಧ ಶುರುನೇ ಆಗಿಲ್ಲ, ಉದ್ಯೋಗ ಪರ್ವ ಆಗ್ಲೇ ಮಾತಾಡುತ್ತೆ. ದುರ್ಯೋಧನ ಸಹಸುತಃ ಸಾರ್ಧಂ ಭ್ರಾತೃ ಶತೇನ ಚ. ದುರ್ಯೋಧನ, ದುಶ್ಯಾಸನ ಯಾರೊಬ್ರು ಬೇರೆಯವರ ಭಾಗ ಅಲ್ಲ, ಪ್ರತಿಯೊಬ್ಬರು ಭೀಮನದ್ದೇ ಭಾಗ. ಅವರೆಲ್ಲ ಅವ್ರನ್ನ ಕೊಲ್ಲೋನ್ ಭೀಮನೇ. ಇನ್ನು ಕೇಕಯ ರಾಜರಿದ್ದಾರಲ್ಲ, ಅಣ್ತಮ್ಮಂದ್ರು, ಅದರಲ್ಲಿ ಕೇಕಯ ರಾಜ್ಯದಲ್ಲಿ 2 ಭಾಗ ಅಂತೆ.
ಅದರಲ್ಲಿ ಒಂದು ಭಾಗದವರು ಪಾಂಡವರ ಪಾರ್ಟಿ, ಇನ್ನೊಂದು ಭಾಗದವರು ಕೌರವರ ಪಾರ್ಟಿ. ಹೇಗಿದೆ ನೋಡಿ ಇದು. ಅದರಲ್ಲಿ ಕೇಕಯ್ಯರು ಅವರವರೇ ಶತ್ರುಗಳನ್ನಾಗಿ ತಗೊಂಡ್ಬಿಟ್ಟಿದ್ದಾರೆ. ಇನ್ನು ಮಾಲವ, ಸಾಲ್ವಕ, ತ್ರಿಗರ್ತ, ಈ ಸಂಶಪ್ತಕರು, ಇವರನ್ನೆಲ್ಲರನ್ನ ಮುಗಿಸಬೇಕಾದ ಜವಾಬ್ದಾರಿ ಕೇಕಯ್ಯ ರಾಜರದ್ದು. ಇನ್ನು ದುರ್ಯೋಧನನ ಮಕ್ಕಳು, ದುಶ್ಯಾಸನನ ಮಕ್ಕಳು, ಬೃಹದ್ಬಲ ರಾಜ, ಇವರೆಲ್ಲ ಅಭಿಮನ್ಯುವಿನ ಭಾಗ ಅಂತ ಹೇಳಿದ್ದಾರೆ. ಇನ್ನು ದ್ರೋಣಾಚಾರ್ಯರು ಯಾರ ಮೇಲೆ, ಅಥವಾ ದ್ರೋಣಾಚಾರ್ಯರ ಮೇಲೆ ಬೀಳೋರು ಯಾರು? ದ್ರೋಣಾಚಾರ್ಯರ ಯಾರ ಭಾಗ? ದೃಷ್ಟದ್ಯುಮ್ನ. ಆ ದೃಷ್ಟದ್ಯುಮ್ನನಿಗೆ ಸಹಾಯ ಮಾಡತಕ್ಕಂಥವರು ಒಳ್ಳೆ ಬಂಗಾರದಿಂದ ಅಲಂಕಾರ ಮಾಡಿದ ರಥದಲ್ಲಿ ಕೂತುಕೊಂಡು ಬರುವ ದ್ರೌಪದಿ, ಸೋದರ ಮಾವನ ಜೊತೆಯಲ್ಲಿ ಇವರೆಲ್ಲ ಬರ್ತಾರೆ. ದ್ರೌಪದಿಯ 5 ಮಕ್ಕಳು ಉಪಪಾಂಡವರು ಸೋದರ ಮಾವನಾದ ದೃಷ್ಟದ್ಯುಮ್ನನ್ ಜೊತೆಯಲ್ಲಿ ದ್ರೋಣಾಚಾರ್ಯರ ಮೇಲೆ ಬೀಳ್ತಾರೆ. ಇನ್ನು ಚೇಕಿತಾನ ಸೋಮದತ್ತನ ಭಾಗ, ಸಾತ್ಯಕಿ ಕೃತವಂಶನ ಅವನನ್ನು ತಗೊಳ್ತಾನೆ. ಇನ್ನು ಸಹದೇವ, ಆ ಸಹದೇವ ಯಾರು ಅಂತಂದ್ರೆ ಇಲ್ಲಿ ಸಂಕ್ರಂದನ ಅಂತ ಹಾಕಿದ್ದಾರೆ. ಸಂಕ್ರಂದನ ಅಂತಂದ್ರೆ ಶತ್ರುಗಳನ್ನ ಚೆನ್ನಾಗಿ ಅಳುವಂತೆ ಮಾಡುವವನು. ಇವನ ಜೊತೆ ಯುದ್ಧ ಮಾಡಿದ ಶತ್ರುಗಳೆಲ್ಲ ಗೊಳೋ ಅಂತ ಹತ್ತು ಬಿಡ್ಬೇಕು. ಅಂಥ ಸಂಕ್ರಂದನನಾದಂತಹ ಸಹದೇವ ಶಕುನಿಯನ್ನ ತನ್ನ ಭಾಗ ಅಂತ ಇಟ್ಕೊಂಡಿದ್ದಾನೆ. ಇನ್ನು ನಕುಲ, ಅವನು ಯಾರನ್ನ ಭಾಗ ಅಂತ ಇಟ್ಕೊಂಡಿದ್ದಾನೆ ಅಂದ್ರೆ ಉಲೂಕ. ಆ ಉಲೂಕ ಯಾರು ಅಂದ್ರೆ ಕೈತವ್ಯ, ಮೋಸ ಮಾಡೇ ಬದುಕುವಂತಹ ಉಲೂಕನನ್ನ ಮತ್ತು ಸರಸ್ವತಿ ನದಿ ತೀರದಲ್ಲಿ ವಾಸ ಮಾಡತಕ್ಕಂತಹ ಎಲ್ಲ ಸೈನಿಕರನ್ನ ನನ್ನ ಭಾಗ ಅಂತ ಇಟ್ಕೊಂಡಿದ್ದಾನೆ. ಇಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ರಾಜರುಗಳು, ಇಷ್ಟು ಪ್ರಧಾನವಾದ ಭಾಗ. ಇನ್ನು ಅವಾಂತರ ಭಾಗಗಳು, ನನಗವನು ಅಂತ ಅವರವರವರವರೇ ಇಟ್ಕೊಂಡು ಯುದ್ಧ ಮಾಡ್ತಾರೆ. ಹೀಗೆ ಪಾಂಡವರು ತಮ್ಮ ತಮ್ಮ ಟಾರ್ಗೆಟ್ಗಳನ್ನ ಆಗ್ಲೇ ಫಿಕ್ಸ್ ಮಾಡ್ಕೊಂಡಾಗಿದೆ. ಈಗ ನಿನ್ನ ಕೆಲಸ ಏನ್ ಮಾಡ್ಬೇಕು ಅನ್ನೋದು. ಏನ್ ಮಾಡ್ಬೇಕೋ ಬೇಗ ಮಾಡ್ಬೇಕು. ಕ್ರಿಯತಾಂ ತದಕ, ಅಯ್ಯೋ ಆಲೋಚನೆ ಮಾಡೋಣ, ಆಲೋಚನೆಗೆ ಅವಕಾಶವೇ ಇಲ್ಲ. ಅವರವರ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಂಡವರಾಗ್ಲೇ. ನನ್ನ ಭಾಗ ಅಂತ. ನೀವೇನ್ ಮಾಡ್ತೀರಾ? ಆಲೋಚನೆ ಮಾಡ್ರಿ ಅಂದಾಗ ಬೇಜಾರಾಯ್ತು. ನಸಂತಿ ಸರ್ವೇ ಪುತ್ರ ಮೇ ಮೂಢಾ ದುರ್ದ್ಯೂತ ದೇವಿನಃ ಯೇಷಾಂ ಯುದ್ಧಂ ಬಲವತ ಭೀಮೇನ ರಣಮೂರ್ಧನಿ ರಾಜಾನಃ ಪಾರ್ಥಿವಾ ಸರ್ವೇ ಪ್ರೋಕ್ಷಿತಾ ಕಾಲಧರ್ಮಣ ಗಾಂಡೀವಾಗ್ನಿಂ ಪ್ರವೇಕ್ಷಂತಿ ಪತಂಗಾ ಇವ ಪಾವಕಂ ವಿದ್ರುತಾಂ ವಾಹಿನೀಂ ಮನ್ಯೇ ಕೃತವೈರೈರ್ಮಹಾಮಭಿಃ ತಾಮ್ರಣೇ ಕೇತುನಾಸ್ಯಂತಿ ಪ್ರಭಗ್ನಾಂ ಪಾಂಡವೈರ್ಯುಧಿ ಸರ್ವೇ ಹ್ಯಚಿರತಾಃ ಶೂರಾಃ ಕೀರ್ತಿಮಂತಃ ಪ್ರತಾಪಿನಃ ಸೂರ್ಯಪಾವಕಯೋಸ್ತುಲ್ಯಾಃ ತೇಜಸಾ ಸಮಿತಿಂಜಯಾಃ ಯೇಷಾಂ ಯುಧಿಷ್ಠಿರೋ ನೇತಾ ಗೋಪ್ತಾ ಚ ಮಧುಸೂದನಃ ಯೋಧೌ ಚ ಪಾಂಡವೌ ವೀರೌ ಸವ್ಯಸಾಚಿ ವೃಕೋದರೌ ನಕುಲಃ ಸಹದೇವಶ್ಚ. ಇಲ್ಲೂ ಕೂಡ ಅನೇಕರ ಹೆಸರನ್ನು ಹೇಳ್ತಾನೆ. ಆ ಹೆಸರು ಬೇಡ, ಇಲ್ಲಿ ಹೇಳೋಣ, ಅನ್ವಯ ಅರ್ಥ ಹೇಳ್ತೇನೆ. ಧೃತರಾಷ್ಟ್ರ ಅಂದ, ಅಯ್ಯೋ ಈ ದೊಡ್ಡ ಯುದ್ಧದಲ್ಲಿ ಮಹಾಬಲಶಾಲಿಯಾದ ಭೀಮನ ಜೊತೆಯಲ್ಲಿ ಯುದ್ಧವನ್ನ ಇಟ್ಟುಕೊಂಡಿರುವಂತಹ ನನ್ನ ಮಕ್ಕಳು ಸತ್ತೋದ್ರು. ಎಂಥ ಮಕ್ಕಳು? ದುರ್ದ್ಯೂತ ದೇವಿನ ಕಪಟದ್ಯೂತವನ್ನ ಆಡಿದ ನನ್ನ ಮಕ್ಕಳೆಲ್ಲ ನಾಶ ಆಗ್ಬಿಟ್ಟಿದ್ದಾರೆ. ಭೂಮಿಯ ಮೇಲಿರುವ ಎಲ್ಲ ರಾಜರುಗಳು ಯಜ್ಞದಲ್ಲಿ ಬಲಿ ಕೊಡಲಿಕ್ಕೆ ಯೋಗ್ಯವಾದ ಪ್ರೋಕ್ಷಣೆ ಮಾಡಿದ ಪಶುಗಳಂತೆ ಇದ್ದಾರೆ. ಚೆನ್ನಾಗಿದೆ ನೋಡಿ, ಪ್ರೋಕ್ಷಿತಾಹ ಅಂತ. ಯಜ್ಞದಲ್ಲಿ ಸುಮ್ಮನೆ ಬಲಿ ಕೊಡಲ್ಲ. ಆ ಬಲಿಗೆ ಹೇಳಿಸಿದ ಪ್ರಾಣಿಯ ಮೇಲೆ ಶುದ್ಧ ನೀರಿನಿಂದ ಪ್ರೋಕ್ಷಣೆ ಮಾಡ್ತಾರೆ. ಪ್ರೋಕ್ಷಣೆ ಮಾಡಿ ಬಲಿ ಕೊಡೋದು. ಹಾಗೆ ಇವರೆಲ್ಲ ರೆಡಿ ಆಗಿದ್ದಾರೆ ಆಗ್ಲೇ. ಬೆಂಕಿಗೆ ಪತಂಗಗಳು, ಚಿಟ್ಟೆಗಳು ಬೀಳುವಂತೆ ಅರ್ಜುನನ ಗಾಂಡೀವವೆನ್ನುವ ಅಗ್ನಿಗೆ
ಇವರೆಲ್ಲ ಬೀಳ್ಲಿಕ್ಕೆ ರೆಡಿಯಾಗಿದ್ದಾರೆ. ನಮ್ಮ ಸೈನ್ಯ ಹೆದರಿ ಓಡಿಬಿಟ್ಟಿದೆ ಪಾಂಡವರ ಸೈನ್ಯದಿಂದ. ನಮ್ಮ ಸೈನ್ಯವನ್ನ ಯಾರು ಕಾಪಾಡ್ತಾರೀಗ? ಪಾಂಡವರೆಲ್ಲ ಅತಿರಥರು, ಶೂರರು, ಸೂರ್ಯ ಅಗ್ನಿಗಳಿಗೆ ಸಮಾನನಾದ ತೇಜಸ್ಸಿನಿಂದ ಕೂಡಿದವರು. ಯುದ್ಧದಲ್ಲಿ ಗೆಲ್ಲೋದು ಬಿಟ್ರೆ ಬೇರೆ ಇನ್ನೇನು ಗೊತ್ತಿಲ್ಲ ಅವರಿಗೆ. ಧರ್ಮರಾಜ ನಾಯಕ, ಕೃಷ್ಣ ರಕ್ಷಕ, ಭೀಮಾರ್ಜುನ, ನಕುಲ, ಸಹದೇವ, ದೃಷ್ಟದ್ಯುಮ್ನ, ಸಾತ್ವಿಕಿ, ದೃಪದ, ದೃಷ್ಟದ್ಯುಮ್ನ ಮಕ್ಕಳು, ಪಾಂಚಾಲ ದೇಶದ ಉತ್ತಮೌಜ, ಯುಧಾಮನ್ಯು, ಶಿಖಂಡಿ, ಕ್ಷತ್ರದೇವ, ವಿರಾಟನ ಮಗನಾದ ಉತ್ತರ, ಕಾಶಿ, ಚೇದಿ, ಮತ್ಸ್ಯ, ಸೃಂಜಯ, ಈ ಎಲ್ಲ ಊರಿನ ಸೈನಿಕರು, ವಿರಾಟನ ಮಗನಾದ ಬಭ್ರು, ಪಾಂಚಾಲ ದೇಶದ ಪ್ರಭದ್ರಕ, ಇವರೆಲ್ಲ ಮಹಾವೀರರಾದ ಯೋಧರು ಪಾಂಡವರಿಗೆ ಸಹಾಯವನ್ನ ಮಾಡ್ತಾರಲ್ಲ. ಇವರೆಲ್ಲರ ಆದೇಶವಿಲ್ಲದೆ ಇಂದ್ರನಿಗೂ ಭೂಮಿಯನ್ನ ಗೆಲ್ಲಿಕ್ಕಾಗೋದಿಲ್ಲ. ಅಂತಹ ಸೈನಿಕರ ಜೊತೆಯಲ್ಲಿ ಯುದ್ಧವನ್ನ ಹವಣಿಸಿಕೊಂಡಿರುವ ನನ್ನ ಮಕ್ಕಳು ಮೂರ್ಖರೋ ಬುದ್ಧಿವಂತರೋ ಏನೇ ಹೇಳಿ. ಬೇಡ 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 ಅಂತ ನಾನು ಅರ್ಚ್ತಾ ಇದ್ದೇನೆ, ಗಲಾಟೆ ಮಾಡಿ ಬೊಬ್ಬೆ ಹೊಡಿತಾ ಇದ್ದೇನೆ. ನನ್ನ ಮಾತು ಯಾರು ಕೇಳಲಿಲ್ಲ. ಇವಾಗ ದುರ್ಯೋಧನ ಅಂದ, ಉಭೌ ಸ್ವ ಏಕ ಜಾತೀಯೌ ತಥೋಭೌ ಭೂಮಿಗೋಚರೌ ಅಥಕಸ್ಮಾತ್ ಪಾಂಡವಾನಾಮೇಕತೋ ಮನ್ಯಸೆ ಜಯಂ ಪಿತಾಮಹಂಚ ದ್ರೋಣಂಚ ಕೃಪಂಚ ಕರ್ಣಂಚ ದುರ್ಜಯಂ ಜಯದ್ರಥಂ ಸೋಮದತ್ತಂ ಅಶ್ವತ್ಥಾಮಾನಮೇವ ಚ ಸುತೇಜಸೋ ಮಹೇಶ್ವಾಸಾನ್ ಇಂದ್ರೋಪಿ ಸಹಿತೋ ಮರೈಃ ಅಶಕ್ತಃ ಸಮರೇ ಜೇತುಂ ಕಿಂ ಪುನಸ್ತಾತ ಪಾಂಡವಾಃ ಸರ್ವೇ ಚ ಪೃಥಿವೀಪಾಲಾ ಮದರ್ಥೇ ತಾತ ಪಾಂಡವಾನ್ ಆರ್ಯಾಃ ಶಸ್ತ್ರಭೃತಃ ಶೂರಾಃ ಸಮರ್ಥಾಃ ಪ್ರತಿವಾದಿತುಂ ನಮಾಮಕಾನ್ ಪಾಂಡವಾಸ್ತೆ ಸಮರ್ಥಾಃ ಪ್ರತಿವೀಕ್ಷಿತುಂ ಪರಾಕ್ರಾಂತೋ ಹ್ಯಕಂ ಪಾಂಡೂನ್ ಸಪುತ್ರಾನ್ ಯೋದ್ಧುಮಾಹವೇ ಮತ್ಪ್ರಿಯಂ ಪಾರ್ಥಿವಾಃ ಸರ್ವೇ ಯೇ ಚಿಕೀರ್ಷಂತಿ ಭಾರತ ತೇ ತಾನಾವಾರಗಿಷ್ಯಂತಿ ಐಣೇಯಾನಿವ ತಂತುನಾ ಮಹತಾ ರಥವಂಶೇನ ಚರಜಾಲೈಶ್ಚ ಮಾಮಕೈಃ ಅಭಿದ್ರುತಾ ಭವಿಷ್ಯಂತಿ ಪಾಂಚಾಲಾಃ ಪಾಂಡವೈಃ ಸಹ. ದುರ್ಯೋಧನ ಅಂದ, ಅಪ್ಪ ನಾವಿಬ್ರೂ ಒಂದೇ ಜಾತಿ, ಇಬ್ರೂ ಕ್ಷತ್ರಿಯರೇ, ಅವ್ರೇನ್ ಆಕಾಶದಲ್ಲಿ ಹುಟ್ಟಿಲ್ಲ, ಇಬ್ರು ಭೂಮಿ ಮೇಲೆ ಓಡಾಡವ್ರೆ. ಹೀಗಿರುವಾಗ ಪಾಂಡವರೇ ಗೆಲ್ತಾರೆ ಅಂತ ನೀನ್ ಹೇಗೆ ಹೇಳ್ತಿ? ಭೀಷ್ಮಾಚಾರ್ಯ ಇದ್ದಾರೆ, ದ್ರೋಣ, ಕೃಪಾ, ಕರ್ಣ, ಜಯದ್ರಥ, ಸೋಮದತ್ತ, ಅಶ್ವತ್ಥಾಮ, ಇವರೆಲ್ಲ ಸಾಮಾನ್ಯರ. ಇಂದ್ರನಿಗೆ ಭಯ, ಇನ್ನು ಪಾಂಡವರೇನ್ ಮಾಡ್ತಾರೆ? ಇವರೆಲ್ಲ ಒಳ್ಳೆ ಅಸ್ತ್ರಶಸ್ತ್ರಗಳನ್ನ ಧರಿಸಿದವರು. ಇನ್ನು ಅನೇಕ ರಾಜರಿದ್ದಾರೆ, ಅವರೆಲ್ಲ ಪಾಂಡವರಿಗೆ ಭಯ ಕೊಡ್ತಾರೆ. ನನ್ನ ಜೊತೆಯಲ್ಲಿರುವಂತಹ ಎಲ್ಲ ರಾಜರುಗಳನ್ನ ಪಾಂಡವರಿಗೆ ನೋಡ್ಲಿಕ್ಕೆ ಆಗಲ್ಲ, ಅಷ್ಟು ತೇಜಸ್ವಿಗಳು. ನಾನ್ ರೆಡಿ. ನನಗೆ ಒಳ್ಳೇದಾಗಬೇಕು ಅಂತ, ನನಗೆ ಸಪೋರ್ಟ್ ಮಾಡಬೇಕು ಅಂತ ಅನೇಕ ರಾಜರು ಬಂದಿದ್ದಾರೆ ನೋಡ್ರಿ. ಬೇಟೆ ಆಡೋರು ಬಲೆಗಳನ್ನ ಹಾಕಿ ಜಿಂಕೆಗಳನ್ನ ಹೇಗೆ ಹಿಡಿದು ಬಿಡ್ತಾರೆ, ಹಾಗೆ ನಮ್ಮವರು ಪಾಂಡವರನ್ನು ಹಿಡಿದು ಹಾಕ್ಬಿಡ್ತಾರೆ. ಪಾಂಡವರು ಹೇಳಿದೆಯಲ್ಲ, ಪಾಂಚಾಲ ಸೈನಿಕರು, ನಮ್ಮವ್ರು ಬಿಡೋ ಬಾಣಕ್ಕೆ ಹೆದರಿ ಓಡಿ ಬಿಡ್ತಾರೆ. ನೀನೇ ನೋಡು, ಹೇಳೋದಿಲ್ಲ. ನಾನು ರೆಡಿ, ನಾನು ಯಾವಾಗ್ಲೂ ರೆಡಿ, ಈಗ ಇನ್ನೂ ರೆಡಿ ಹೇಳಿಬಿಟ್ಟ. ಧೃತರಾಷ್ಟ್ರ ಅಂತಾನೆ, ಉನ್ಮತ್ತ ಇವ ಮೇ ಪುತ್ರೋ ವಿಲಪತ್ಯೇಷ ಸಂಜಯ ನಹಿ ಶಕ್ತೋ ಯುಧಾ ಜೇತುಂ ಧರ್ಮರಾಜಂ ಯುಧಿಷ್ಠಿರಂ ಜಾನಾತಿ ಯಥಾ ಭೀಷ್ಮಃ ಪಾಂಡವಾನಾಂ ಯಶಸ್ವಿನಾಂ ಬಲವತ್ತಾಂ ಸಪುತ್ರಾಣಾಂ ಧರ್ಮಜ್ಞಾನಾಂ ಮಹಾತ್ಮನಾಂ ಯತೋ ನಾರೋಚಯದಯಂ ವಿಗ್ರಹಂ ತೈರ್ಮಹಾತ್ಮಭಿಃ ಕಿಂತು ಸಂಜಯ ಮೇ ಬ್ರೂಹಿ ಪುನಸ್ತೇಷಾಂ ವಿಚೇಷ್ಟಿತಂ ಕಸ್ತಾಂತರಸ್ವಿನೋ ಭೂಯಃ ಸಂದೀಪಯತಿ ಪಾಂಡವಾನ್.
ಅರ್ಚಿಷ್ಮತೋ ಮಹೇಶ್ವಾಸಾನ್ ಹವಿಷಾ ಪಾವಕಾನಿವ ದೃಷ್ಟದ್ಯುಮ್ನ ಸದೈವೇತಾನ್ ಸಂದೀಪಯತಿ ಭಾರತ ಯುದ್ಧಧ್ವಮಿತಿ ಮಾಭೈಷ್ಟ ಯುದ್ಧಾತ್ ಭರತ ಸತ್ತಮಾಃ ಏಕೇಚಿತ್ ಪಾರ್ಥಿವಾಸ್ತತ್ರ ಧಾರ್ತರಾಷ್ಟ್ರೇಣ ಸಂವೃತಾಃ ಯುದ್ಧೇ ಸಮಾಗಮಿಷ್ಯಂತಿ ತುಮುಲೆ ಶಸ್ತ್ರಸಂಕುಲೆ ತಾನ್ ಸರ್ವಾನಾಹವೇ ಕ್ರುದ್ಧಾನ್ ಸಾನುಬಂಧಾನ್ ಸಮಾಗತಾನ್ ಅಹಮೇಕಃ ಸಮಾದಾಸ್ಯೆ ತಿಮಿರ್ ಮತ್ಸ್ಯಾನಿ ಬೌದಕಾನ್ ಭೀಷ್ಮಂ ದ್ರೋಣಂ ಕೃಪಂ ಕರ್ಣಂ ದ್ರೌಣಿಂ ಶಲ್ಯಂ ಸುಯೋಧನಂ ಏತಾನ್ಶ್ಚಾಪಿ ನಿರೋತ್ಸ್ಯಾಮಿ ವೇಲೇವ ಮಕರಾಲಯಂ ತಥಾ ಬ್ರುವಂತಂ ಧರ್ಮಾತ್ಮಾ ಪ್ರಾಹ ರಾಜ ಯುಧಿಷ್ಠಿರಃ ತವ ಧೈರ್ಯಂಚ ವೀರ್ಯಂಚ ಪಾಂಚಾಲಾಃ ಪಾಂಡವೈಃ ಸಹ ಸರ್ವೇ ಸಮಧಿರೂಢಾಸ್ಮಾ ಸಂಗ್ರಾಮಾನ್ನಃ ಸಮುದ್ಧರ ಜಾನಾಮಿ ತ್ವಾಂ ಮಹಾಬಾಹೋ ಕ್ಷತ್ರಧರ್ಮೇ ವ್ಯವಸ್ಥಿತಂ ಸಮರ್ಥಮೇಕಂ ಪರ್ಯಾಪ್ತಂ ಕೌರವಾಣಾಂ ವಿನಿಗ್ರಹೇ ಪುರಸ್ತಾದುಪಯಾತಾನಾಂ ಕೌರವಾಣಾಂ ನಿಯುತ್ಸತಾಂ ಭವತಾ ಯದ್ವಿಧಾತವ್ಯಂ ತನ್ನ ಶ್ರೇಯಃ ಪರಂತಪ ಸಂಗ್ರಾಮಾದಪಯಾತಾನಾಂ ಭಗ್ನಾನಾಂ ಶರಣೈಷಿಣಾಂ ಪೌರುಷಂ ದರ್ಶಯನ್ ಶೂರೋ ಯಸ್ತಿಷ್ಠೇದಗ್ರತಃ ಪುಮಾನ್ ಕ್ರೀಣೀಯಾತ್ತಂ ಸಹಸ್ರೇಣ ಇತಿ ನೀತಿ ಮತಾಂ ಮತಂ ಸತ್ವಂ ಶೂರಶ್ಚ ವೀರಶ್ಚ ವಿಕ್ರಾಂತಶ್ಚ ನರಋಷಭ ಭಯಾರ್ತಾನಾಂ ಪರಿತ್ರಾತ ಸಂಯುಗೇಷು ನ ಸಂಶಯಃ ಏವಂ ಬ್ರುವತಿ ಕೌಂತೇಯೇ ಧರ್ಮಾತ್ಮನಿ ಯುಧಿಷ್ಠಿರೇ ದೃಷ್ಟದ್ಯುಮ್ನ ಉವಾಚೇದಂ ಮಾಂ ವಚೋ ಗತಸಾಧ್ವಸಂ ಸರ್ವಾನ್ ಜನಪದಾನ್ ಸೂತ ಯೋಧಾ ದುರ್ಯೋಧನಸ್ಯ ಯೇ ಸಮಾಕ್ಲಿಕಾನ್ ಕುರೂನ್ ಬ್ರೂಯಾಃ ಪ್ರತಿವೀರಾನ್ ಶರದ್ವತಃ ಸೂತಪುತ್ರಂ ತಥಾ ದ್ರೋಣಂ ಸಹ ಪುತ್ರಂ ಜಯದ್ರಥಂ ಭೀಷ್ಮಂ ಚೈವ ಬ್ರೂಹಿ ಗತ್ವಾ ಆಶುಗಚ್ಚ ಚ ಮಾಚಿರಂ ಯುಧಿಷ್ಠಿರೋ ಸಾಧುನೈವಾಭ್ಯುಪೇತಿ ಮಾವೋವಧೀದರ್ಜುನೋ ದೇವಗುಪ್ತಃ ವನಂ ದಗ್ಧಂ ದೇವರಾಜಸ್ಯ ತೂರ್ಣಂ ಯಾಚಧ್ವಂ ವೈ ಪಾಂಡವಂ ಲೋಕವೀರಂ ನೈತಾದೃಶೋ ಹಿ ಯೋಧೋಸ್ತಿ ಪೃಥಿವ್ಯಾಮಿಹ ಕಶ್ಚನ ಯಥಾ ವಿಧಃ ಸವ್ಯಸಾಚಿ ಪಾಂಡವಃ ಸತ್ಯವಿಕ್ರಮಃ ದೇವೈಃ ಸಂಹೃತೋ ದಿವ್ಯೋ ರಥೋ ಗಾಂಡೀವಧನ್ವನಃ ನ ಸ ಜೇಯೋ ಮನುಷ್ಯೇಣ ಮಾಸ್ಮ ಕ್ರುದ್ಧಂ ಮನೋಯುಧಿ. ಧೃತರಾಷ್ಟ್ರ ಯಾವಾಗ ದುರ್ಯೋಧನ ಇಂಥ ಮಾತುಗಳನ್ನು ಹೇಳ್ತಾನೆ, ಹುಚ್ಚುಂತರ ಮಾತಾಡ್ತಾ ಇದ್ದಾನೆ. ನನ್ನ ಮಗ ತಲೆ ಕೆಟ್ಟೋಗಿದೆ, ಅವನಿಗೆ ಕೆಟ್ಟವ್ರ ಸಾವಾಸಕ್ಕೆ ಬಿದ್ದೋಗಿದ್ದಾನೆ. ಧರ್ಮರಾಜನನ್ನ ಗೆಲ್ಲಿಕ್ಕೆ ಇವನಿಗೆ ಸಾಮರ್ಥ್ಯ ಇಲ್ಲ. ಪಾಂಡವರ ಬಲ ಏನು ಅಂತ ಭೀಷ್ಮಾಚಾರ್ಯರಿಗೆ ಗೊತ್ತು. ಆದ್ದರಿಂದಲೇ ಭೀಷ್ಮರಂದ್ರು, ದ್ವೇಷ ಬೇಡ, ಯುದ್ಧ ಬೇಡ. ಸಂಜಯ, ಯುದ್ಧಕ್ಕೇನೇನ್ ರೆಡಿ ಮಾಡ್ಕೊಂಡಿದ್ದಾರೆ ಪಾಂಡವರು ಅದನ್ನ ಹೇಳು. ಪಾಂಡವರಿಗೆ ಯುದ್ಧ ಮಾಡ್ಲೇಬೇಕು ಅಂತ ಪ್ರಚೋದನೆ. ಅಗ್ನಿ ಚೆನ್ನಾಗಿ ಉರಿಬೇಕು ಅಂದ್ರೆ ಅದಕ್ಕೊಬ್ಬ ಗಾಳಿ ಹಾಕೋನ್ ಬೇಕು, ತುಪ್ಪ ಹಾಕೋನ್ ಬೇಕು. ಪಾಂಡವರೆನ್ನುವ ಅಗ್ನಿಗೆ ಯುದ್ಧ ಮಾಡ್ಬೇಕನ್ನೋ ಬುದ್ಧಿ ಎನ್ನುವ ತುಪ್ಪವನ್ನ ಉರಿಸೋನ್ ಯಾರು? ಅದನ್ನ ಹೇಳು. ಸಂಜಯ ಒಬ್ಬನೇ ದೃಷ್ಟದ್ಯುಮ್ನ, ಯುದ್ಧ ಮಾಡ್ರಿ, ಹೆದರ್ಬೇಡ್ರಿ, ಯಾರೇ ಬರ್ಲಿ ಅವರೆಲ್ಲರನ್ನ ನಾನೊಬ್ಬನೇ ತಿಂದು ಹಾಕಿಬಿಡ್ತೇನೆ. ಚಿಕ್ಕ ಮೀನನ್ನ ದೊಡ್ಡ ಶಾರ್ಕ್ ತಿಮಿಂಗಿಲ ನುಂಗುವಂತೆ ನಾನು ನುಂಗ್ ಹಾಕ್ಬಿಡ್ತೇನೆ. ಭೀಷ್ಮ, ದ್ರೋಣ, ಕೃಪಾ, ಕರ್ಣ, ಅಶ್ವತ್ಥಾಮ, ಶಲ್ಯ, ದುರ್ಯೋಧನ ಇವರನ್ನೆಲ್ಲರನ್ನ ತಡೆದು ಬಿಡ್ತೇನೆ. ದೊಡ್ಡ ಸಮುದ್ರದ ಅಲೆಗಳನ್ನ ಅದರ ದಡ ತೀರ ತಡೆಯುವಂತೆ ಎಲ್ಲರನ್ನ ತಡೆಯೋ ಸಾಮರ್ಥ್ಯ ನಂದು ಅಂದ ದುಷ್ಟದ್ಯುಮ್ನ. ಹೇಳಿದಾಗ ಧರ್ಮರಾಜ ಅಂದ, ದುಷ್ಟದ್ಯುಮ್ನ, ಈ ಯುದ್ಧದಿಂದ ನೀನೇ ನಮ್ಮನ್ನ ಉದ್ಧಾರ ಮಾಡ್ಬೇಕಪ್ಪ. ಇವತ್ತು ನಾವು ಪಾಂಚಾಲರನ್ನೇ ಆಶ್ರಯ ಮಾಡ್ಕೊಂಡಿರೋದು. ನಿನ್ನ ಕ್ಷತ್ರಿಯ ಧರ್ಮ ನಿಷ್ಠೆ, ನಿನ್ನ ಸಾಮರ್ಥ್ಯ, ಇಡೀ ಕೌರವರನ್ನ ನೀನೊಬ್ಬನೇ ಹೊಡೆದಾಕಬಲ್ಲೆ ಅನ್ನುವ ಧೈರ್ಯ ನನಗ್ ಗೊತ್ತಿದೆ. ಆದ್ದರಿಂದ ಕೌರವರು ಯುದ್ಧ ಮಾಡ್ಬೇಕು ಅಂತ ಹೊರಡ್ತಾರೆ. ಅವ್ರಿಗೆ ಏನೇನ್ ಮಾಡ್ಬೇಕು ಅಂತ ನೀ ಅನ್ಕೊಂಡಿದ್ಯೋ ನೀನ್ ಮಾಡು. ನೀನ್ ಏನ್ ಮಾಡಿದ್ರು ನಮಗದು ಒಳ್ಳೇದೆ. ರಾಜನೀತಿ ಇದೆ.
ಯುದ್ಧದಲ್ಲಿ ಯಾವ ವ್ಯಕ್ತಿ ಶತ್ರುಗಳ ಕೈಕಾಲುಗಳನ್ನ ಮುರಿದು ಅವರು ಹೆದರಿ ಓಡಿ ಹೋಗುವಾಗ ನಗುತ್ತಾ ಯಾರು ನಿಂತ್ಕೊಳ್ತಾನೆ ಅಂತಹ ಬಲಶಾಲಿಯಾದವನನ್ನ 1000 ಬಂಗಾರದ ನಾಣ್ಯಗಳನ್ನ ಕೊಟ್ಟಾದ್ರೂ ನಮ್ಮ ಪಾರ್ಟಿ ಒಳಗೆ ಇಟ್ಕೊಂಡ್ಬಿಡ್ಬೇಕು, ಅಂತವನನ್ನ ಬಿಡಬಾರ್ದು ಅನ್ನೋದು ರಾಜನೀತಿ. ಆದ್ದರಿಂದ ಶತ್ರುಗಳಿಗೆ ಭಯ ಕೊಡೋನು ನೀನು, ನಮ್ಮನ್ನ ರಕ್ಷಣೆ ಮಾಡತಕ್ಕಂಥವನು ನೀನು, ನಮ್ಮ ಭಯವನ್ನ ಪರಿಹಾರ ಮಾಡತಕ್ಕಂಥವನು ನೀನು. ಆದ್ದರಿಂದ ನೀನೇ ನಮ್ಮನ್ನ ಯುದ್ಧವೆನ್ನುವ ಭಯದಿಂದ ಉದ್ಧಾರ ಮಾಡ್ಬೇಕಪ್ಪ ಅಂತ ಧೃತರಾಷ್ಟ್ರ ಧರ್ಮರಾಜ ದೃಷ್ಟದ್ಯುಮ್ನಿಗೆ ಹೇಳ್ದ. ಆಗ ದೃಷ್ಟದ್ಯುಮ್ನ ಅಂದ, ನನಗೆ ಹೇಳ್ದ, ಸಂಜಯ, ಸೂತ, ಹೇಳು, ದುರ್ಯೋಧನನ ಪಕ್ಷದಲ್ಲಿ ಸೇರಿರುವ ಎಲ್ಲ ರಾಜರಿಗೆ, ಜನಗಳಿಗೆ, ಸೈನಿಕರಿಗೆ, ಬಾಕ್ಲೀಕ ರಾಜರಿಂದ ಸಮೇತರಾದ ಕೌರವರಿಗೆ, ಕರ್ಣಂಗೆ, ಅಶ್ವತ್ಥಾಮರಿಗೆ, ದ್ರೋಣರಿಗೆ, ಜಯದ್ರಥರಿಗೆ, ಭೀಷ್ಮರಿಗೆ ನನ್ನ ಮಾತನ್ನು ಹೇಳು. ಧರ್ಮರಾಜ ಯಾವತ್ತಿದ್ರು ಒಳ್ಳೆ ಕೆಲಸದಲ್ಲೇ ಇರ್ತಾನೆ, ಒಳ್ಳೆ ದಾರಿಯಲ್ಲೇ ಹೋಗ್ತಾನೆ. ಅರ್ಜುನ ನಿಮ್ಮನ್ನ ಕೊಲ್ದೇ ಇರ್ಲಿ. ಇಂದ್ರನಿಗೆ ಸಂಬಂಧಪಟ್ಟ ಖಾಂಡವ ವನವನ್ನ ಸುಟ್ಟಾಕಿದ್ಯಾರ ಅರ್ಜುನ. ಅಂತಹ ಅರ್ಜುನ ನಿಮ್ಮನ್ನ ಸುಡದೇ ಇರ್ಲಿ. ಅರ್ಜುನನಿಗೆ ಶರಣಾಗತರಾಗಿ ಬೇಡ್ಕೊಂಬಿಡಿ, ಕಾಪಾಡು ಅಂತ. ಸವ್ಯಸಾಚಿಯಾದ ಅರ್ಜುನನಿಗೆ ಸಮಾನನಾದ ಯೋಧ ಭೂಮಿಯಲ್ಲಿಲ್ಲ. ಗಾಂಡೀವ ಧನುಸ್ಸನ್ನ ಹಿಡಿದು ದೇವತೆಗಳು ಕೊಟ್ಟ ದಿವ್ಯವಾದ ರಥವನ್ನ ಹತ್ತಿ ನಿಂತು ಬಿಟ್ಟ ಯುದ್ಧ ಮಾಡ್ಲಿಕ್ಕೆ ಅಂದ್ರೆ ಯಾವ ಮನುಷ್ಯರಿಗೂ ಅವನನ್ನ ಗೆಲ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಸೂತ, ಸಂಜಯ, ಇಲ್ಲಿಂದ ನೇರವಾಗಿ ಹೋಗಿ ಹೇಳು ಅವ್ರಿಗೆಲ್ಲ ಯುದ್ಧ ಮಾಡೋ ಮನಸ್ ಬಿಟ್ಬಿಡಿ. ಯುದ್ಧ ಮಾಡಿದ್ರೆ ಸಾಯೋರ್ ನೀವೇ, ಸ್ಪಷ್ಟವಾಗಿ ನೀನ್ ಹೇಳ್ಬೇಕಪ್ಪ. ನೀನ್ ಹೇಳಿದ್ರೆ ಅವ್ರು ಬದುಕ್ತಾರೆ, ಇಲ್ಲ ಅಂದ್ರೆ ಪಾಂಡವರೆನ್ನುವ ಅಗ್ನಿಗೆ ಸಿಕ್ಕು ಸುಟ್ಟು ಬೂದಿಯಾಗೋದು ಖಂಡಿತ 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 ಅಂತ ನನಗೆ ಹೇಳಿ ಕಳಿಸಿದ್ದಾನೆ. ಇನ್ನಾದ್ರೂ ಎಚ್ಚರವಾಗಿರ್ಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ಸಂಜಯ ಪಾಂಡವರ, ದೃಷ್ಟದ್ಯುಮ್ನ ಅವರೆಲ್ಲರ ಮಾತನ್ನ ಯಥಾರ್ಥವಾಗಿ ಹೇಳಿದ್ದಾನೆ ಅನ್ನುವಲ್ಲಿಗೆ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ 19षष्टितमोऽध्यायः ವ್ಯಾಸಾಭಿಗಮನ ಪರ್ವಣಿ 12ೋऽಧ್ಯಾಯः ಶ್ರೀಮದ್ವೇದವ್ಯಾಸ ವಿರಚಿತ ಲಕ್ಷಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 59ನೇ ಅಧ್ಯಾಯ, ಹಾಗೆ ವ್ಯಾಸಾಭಿಗಮನ ಪರ್ವದಲ್ಲಿ 12ನೇ ಅಧ್ಯಾಯ ಮುಗಿತಾ ಇದೆ. ಜೊತೆಯಲ್ಲಿ ಇವತ್ತಿನ ಪಾಠವೂ ಸಮಾಪ್ತಿ ಆಗತ್ತೆ. ಮತ್ತೆ ನಾಳೆ ಧೃತರಾಷ್ಟ್ರ ಹೇಳಿದ ಮಾತಿಗೆ ದುರ್ಯೋಧನ ಏನಂದ, ಇನ್ನು ಮುಂದೆ ಏನಾಯ್ತು ಅನ್ನೋ ಎಲ್ಲ ಭಾಗವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಭಾರತ ಅಧ್ಯಯನ ನಿರಂತರವಾಗಿ ನಡೆಯಲಿ. ಆಚಾರ್ಯರ, ವೇದವ್ಯಾಸ ದೇವರ ಅನುಗ್ರಹ ನಮ್ಮೆಲ್ಲರ ಮೇಲಾಗ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.